मंदिरं कवयन्तं रामकीर्त्या हनुमन्तमुपास्महे। नौमिन्याय सुधादिकृत्यमुनि श्रीपादराट्सन्मणिं व्यासार्यान् विविधागमाप्तिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्यारुण्यकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् ऐरहं सुखवत् सम्यक् शिक्षितोऽस्मि कृपालुभिः तान् वन्दे आत्मतीर्थाख्यान् सदा विद्यागुरून्। स्वस्तिस्तु सतां पूर्वतान्त ಭಾಗದಲ್ಲಿ ಪಂಡಿತಾಚಾರ್ಯರು ಹನುಮಂತ ತನ್ನ ಪರಿಚಯವನ್ನು ತಾನು ಮಾಡಿಕೊಳ್ತಾನೆ. ರಾಮದೇವರ ಮತ್ತೆ ಸ್ವರೂಪ ಜ್ಞಾನ ರಾಮದೇವರ ಬಗ್ಗೆ ಲಕ್ಷ್ಮಣ ದೇವರು ತಿಳಿಸಿಕೊಡ್ತಾ ತನ್ನ ಬಗ್ಗೆ ಕೂಡ ತಾನು ಹೇಳ್ತಾನೆ. ತಾನು ಯಾರು ಅನ್ನೋದನ್ನು ತಿಳಿಸಿಕೊಡ್ತಾ ಅಸ್ಯ ಪಾದರಜೋದಾಸ್ಯಂ ವರಿಷ್ಠಂ ಸರ್ವಸಂಪದ ವಾಂಚಂತಿ ಅನ್ವಾಗತೋ ಜ್ಯೇಷ್ಠಂ ನಾಸತೋ ಲಕ್ಷ್ಮಣೋಸ್ಮ್ಯಹಂ. ಲಕ್ಷ್ಮಣ ಎಷ್ಟು ಭಕ್ತಿ ಇದ್ದರೆ ಈ ರೀತಿಯಾಗಿ ತನ್ನ ಪರಿಚಯ ಮಾಡಿಕೊಳ್ತಾನಂತೆ. ದೇವತೆಗಳಿಗೇನೆ ಆ ರೀತಿಯಾಗಿರುತ್ತೆ. ದೇವತೆಗಳಲ್ಲಿ ಇರತಕ್ಕಂಥ ಏನು ಭಕ್ತಿ ಇದೆ ಅದು ಅಸಾಮಾನ್ಯವಾದ ಭಕ್ತಿ. ನಮಗಿಂತಲೂ ಕೋಟಿ ಪಟ್ಟು ಭಕ್ತಿ ಇರ್ತದೆ. ಭಕ್ತಿ ಈಸ್ ಈಕ್ವಲ್ ಟು ವಿಶ್ವಾಸ. ಬಹಳ ಮುಖ್ಯ ತಿಳ್ಕೋ. ಭಕ್ತಿ ಅಂದ್ರೇನೆ ದೇವರಲ್ಲಿ ವಿಶ್ವಾಸ. ಅದು ಅವರಲ್ಲಿ ಬಹಳ ಇರ್ತದೆ. ಇಲ್ಲೇ ಎಲ್ಲಾದ್ರೂ ಊರಿಗೆ ಹೋಗೋಣ ಬರೆಂದ್ರೆ ಇಲ್ಲೇ ಜೊತೆಗೆ ಯಾರು ಕರ್ಕೊಂಡು ಬರ್ತೀವಿ ಅಂತ. ರಾಮ ಹೊರಟಿದ್ದು ವನಕ್ಕೆ, ಲಕ್ಷ್ಮಣ ವನಕ್ಕ ಯಾರು ಮಕ್ಕಳು ಬಹಳ ಕಷ್ಟ, ಹಾಸಿಗೆ ಇರೋದಿಲ್ಲ, ಮುಳ್ಳಿರ್ತ, ಕಲ್ಲಿರ್ತ, ಆಹಾರ ಇರೋದಿಲ್ಲ ಅಂತೇಳಿ ಹೆದರ್ಬಿಡ್ಬೋದು. ದೇವರೇ ಇದ್ದಾನೆ ಅಂತೇಳಿ ಅಣ್ಣನ ಮೇಲೆ ಅತಿಯಾದ ವಿಶ್ವಾಸದಿಂದ ಎರಡೂ ಲೌಕಿಕವಾಗಿ ಪಾರಮಾರ್ಥಿಕವಾಗಿ ಎರಡೂ ಕೂಡ ದೇವರೇ ಇದ್ದಾನೆ, ರಕ್ಷಣೆ ಮಾಡ್ತಾನೆ ಅಂದಮೇಲೆ ನಾನು ಯಾಕೆ ವಿಚಾರ ಮಾಡಬೇಕು? ಚಿಂತೆ ಆಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಅಂತದೆ ಜ್ಞಾನಿಗಳು ಹೇಳಿದಂತೆ. ದೇವರಿದ್ದಾನೆ ಯಾಕೆ ವಿಚಾರ ಮಾಡಬೇಕು? ಇದೇ ವಿಶ್ವಾಸ ಅಂತ. ಹೌದಲ್ಲ? ಹಾಗೆ ಅಷ್ಟು ವಿಶ್ವಾಸದಿಂದ ಅತಿಯಾದ ಭಕ್ತಿಯಿಂದ ಲಕ್ಷ್ಮಣ ದೇವರು ತಮ್ಮ ಬಗ್ಗೆ ಹೇಳ್ತಾರೆ. ವರಿಷ್ಠಂ ಸರ್ವಸಂಪದ ವಾಂಚಂ ಅನ್ವಾಗತೋ ಜ್ಯೇಷ್ಠಂ ನಾಮತೋ ಲಕ್ಷ್ಮಣೋಸ್ಮ್ಯಹಂ. ಹಾಗಾಗಿ ಆ ಲಕ್ಷ್ಮಣ ದೇವರು ಕೇಳಿದ್ದು ಏನು ಅಂದರೆ ಭಗವಂತನ ಪಾದಧೂಳಿಯನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ. ಅದನ್ನು ನಿನ್ನೆ ನಾವು ಶ್ರವಣ ಮಾಡಿದ್ವಿ, ಎಷ್ಟು ಪ್ರಧಾನವಾದದ್ದು ಅಂತ. ಇದರ ಮೇಲೆ ನಿಜವಾಗಿ ಒಂದು ತಾಸು ಮಾತಾಡಬಹುದು. ನಮ್ಮ ಸಿದ್ಧಾಂತ ಹಾಗಿದೆ. ದೇವರ ಪಾದಧೂಳಿಯನ್ನು ಲಕ್ಷ್ಮಣ ದೇವರು ಕೇಳಿದ್ರು, ಹೌದಾ ಇಲ್ಲ? ನಾವು ಅದನ್ನು ಕೇಳ್ಬಿಟ್ರೆ ಇದು ನಮಗೆ ಭಕ್ತಿ ಕಡಿಮೆ ಇದೇನು ನೋಡಿದ್ರಲ್ಲ. ಎಷ್ಟೊತ್ತು ದಿನಾಗಲೂ ನಾವು ಬೇಕಾದ್ರೆ ರಾಯರ ಸೇವಾ ಮಾಡ್ತೀವಿ, ಪ್ರಾಣದೇವರ ಸೇವಾ ಮಾಡ್ತೀವಿ, ನರಸಿಂಹದೇವರ ಸೇವಾ ಮಾಡ್ತೀವಿ, ಒಂದು 50 ಪ್ರದಕ್ಷಿಣೆ ಹಾಕ್ತೀವಿ, ಪ್ರಸಾದ ತಗೊಳ್ತೀವಿ, ಒಂದಿಷ್ಟು ಪ್ರದಕ್ಷಿಣೆ ಹಾಕ್ತೀವಿ. ದಿನಾಗಲೂ ನಾವು ಮತ್ತು ದೇವರ ಸೇವನೆ ಮಾಡ್ತೀವಿ ರೀ ಅಂತಿರಲಿಲ್ಲ. ಗೊತ್ತಾಯ್ತು. ಹಂಗಾರೆ ನಾವು ಅದನ್ನ ಯಾಕೆ ಕೇಳಬಾರ್ದು ಅಂತ, ದೇವರ ಪಾದಧೂಳಿಯನ್ನು ನಾವು ಯಾಕೆ ಕೇಳಬಾರ್ದು ಅಂತ ಒಂದು ಪ್ರಶ್ನೆ. ನಮ್ಮ ಸಿದ್ಧಾಂತ ಏನದು ಗೊತ್ತೇನು? ನಮ್ಮ ಸ್ವರೂಪ ಯೋಗ್ಯತೆ ಏನಿರ್ತದೆ, ನಮ್ಮ ಯೋಗ್ಯತೆ ನಮ್ಗೆ ಗೊತ್ತಿರ್ತದೆ. ಕರಡಿ ಬಂದು ನಿಂತ್ಕೊಂಡ್ಬಿಟ್ರೆ ನಮ್ಮ ಹಣೆ ಬರ ನಮ್ಗೆ ಗೊತ್ತಾಗುತ್ತೆ. ಮನೆ ಬರ ಏನಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಬೋಜ ಅನಿಸ್ತಾ ಹೆಣ್ಮಕ್ಳು ಹೋಗ್ತಾ ಬಿಡ್ತಾರೆ, ಕರಡಿ ನೋಡ್ಕೊತಿರ್ತಾರೆ, ಹಿಂಗಂತಿರ್ತಾರೆ ಅಲ್ಲ. ಮಕ್ಕಳು ಉದ್ದೇಶ ಬೇರೆ ಇರ್ತಂತ ಅನ್ಕೊಳ್ರಿ. ಅಂತೂ ಕರಡಿ ಮುಂದೆ ನಿಂತ್ಕೊಂಡ್ಬಿಟ್ರೆ ನಮ್ಮ ಸ್ವರೂಪ ಜ್ಞಾನ ನಮ್ಗೆ ಗೊತ್ತಾಗುತ್ತೆ. ಒಂದು ವೇಳೆ ಗೊತ್ತಾಗಿಲ್ಲ ಅಂತ ಇಟ್ಕೊಂಬೇಡ, ಇನ್ನೊಬ್ರು ಕೇಳ್ಬೇಕು. ನೋಡ್ರಿ ನಾವು ಹೆಂಗಿದ್ದೀವಿ, ನಮ್ದೇನು ಅಂತ ಇನ್ನೊಬ್ರು ಕೇಳ್ರಿ, ಎಲ್ಲ ಹೇಳ್ಬಿಡ್ತಾರೆ. ಅಷ್ಟೇ, ಎಲ್ಲ ಹೇಳ್ಬಿಡ್ತಾರೆ. ಹೌದೇ ಇಲ್ಲ? ಹಾಗಾಗಿ ಇದೇ ನಮ್ಮ ಸಿದ್ಧಾಂತ. ನಾವೇನಾದರೂ ದೇವರ ಹತ್ರ ಏನಾದರೂ ಕೇಳಬೇಕು ಅಂತಿದ್ರೆ ನಮ್ಮ ಯೋಗ್ಯತೆಗೆ ತಕ್ಕಂತೇನೆ ಕೇಳಬೇಕು ಹೊರತು ಅವ್ರು ಕೇಳಿದ್ದಾರೆ ಅಂತ ನಾವು ಕೇಳ್ತಾ ಹೋದ್ರೆ ಬಹಳ ಕಷ್ಟ ಆಗ್ತದೆ. ನಿಜವಾಗ್ಲೂ ದೇವರಂತ ಕೊಡೋದ್ರೆ ಕಪಾಳ ಕೊಡದ್ಬಿಡ್ತಾರೆ ಅಷ್ಟೇ. ಏನು ಅವ್ರು ಕೇಳಿ ನೀನು ಕೇಳ್ತೇನು, ನಿನ್ನ ಯೋಗ್ಯತೆ ಏನು, ಅವ್ರ ಯೋಗ್ಯತೆ ಏನು? ಹೌದೇ ಇಲ್ಲ? ವಾಯುದೇವ್ರು ಕೇಳ್ಯಾರಂತ ನಾವು ಕೇಳೋಂಗಿಲ್ಲ, ರುದ್ರಾಜ ದೇವತರು ಕೇಳಿದಾರಂತ ನಾವು ಕೇಳೋಂಗಿಲ್ಲ, ದೇವತರು ಕೇಳಿದಾರಂತ ಕೇಳೋಂಗಿಲ್ಲ. ಇದು ಯಾವುದು ಬೇಡ. ನಮ್ಮ ಗುರುಗಳು ಕೇಳಿದ್ರೆ ನಾವು ಕೇಳಲಿಕ್ಕೆ ಬರೋದಿಲ್ಲ. ನಮ್ಮ ಗುರುಗಳ ಯೋಗ್ಯತೆ ಏನು, ನಮ್ಮ ಯೋಗ್ಯತೆ ಏನು? ಹೌದೇ ಇಲ್ಲ? ಒಬ್ಬ ವ್ಯಕ್ತಿ ಕೇಳಿದ್ದಾನೆ ಆದ್ದರಿಂದ ಬಹಳ ಚಂದಿದ್ರೆ ನಾವ್ಯಾಕೆ ಅವರ ಕೇಳಬಾರ್ದು? ಹಂಗೆ ಕೇಳೋಂಗೇ ಇಲ್ಲ ಅಂತ. ಇದು ನಮಗೆ ರಾಮಾಯಣ ಹೇಳಿಸ್ಕೊಡ್ತದೆ. ರಾಮಾಯಣ ಅಂದರೆ ನಮ್ಮ ಸಿದ್ಧಾಂತ, ಶಾಸ್ತ್ರ ಹೇಳ್ತದೆ. ಲಕ್ಷ್ಮಣ ದೇವರು ಕೇಳ್ತಾರೆ, ಅಸ್ಯ ಪಾದರಜೋದಾಸ್ಯಂ. ಆ ರಾಮನ
ಪಾದಧೂಳಿಯ ದಾಸನಾಗಿ ನಾನು ಅವನ ಹಿಂದೆ ಅನುಸರಿಸಿಕೊಂಡು ಬರ್ತಾ ಇದ್ದೇನೆ. ಯಾಕೆಂದರೆ ದಾಸ್ಯ ಭಾವಕ್ಕೋಸ್ಕರವಾಗಿ ಪಾದಧೂಳಿ ಬೇಕು ಅಂತೇಳಿ. ಯಾಕಂದ್ರೆ ಜಗತ್ತಿನಲ್ಲಿ ಅದಕ್ಕಿಂತ ದೊಡ್ಡ ಸಂಪತ್ತು ಯಾವುದಿಲ್ಲೇ ಇಲ್ಲ. ದೇವರ ಪಾದಧೂಳಿಯ ದಾಸ್ಯ ಭಾವ. ನಾನು ದಾಸ ಅಂತ ಹೇಳ್ಕೊಳ್ಳಿ, ದೇವರ ದಾಸ ಅಲ್ಲ, ದೇವರ ಪಾದಕ್ಕಲ್ಲ, ದೇವರ ಪಾದದ ಧೂಳಿಗೆ ದಾಸ. ಮತ್ತು ಪಾದಕ್ಕೂ ದೇವರಿಗೂ ಮತ್ತು ಅಭೇದ ಇದ್ದೇ ಇದೆ, ಮತ್ತು ಅದನ್ನು ಚಿಂತನೆ ಮಾಡಬೇಕು. ಅದು ಕೂಡ ಬಹಳ ಮುಖ್ಯನೇ. ಹೀಗಾಗಿ ದೇವರ ಪಾದಕ್ಕೆ ಇರ್ತಕ್ಕಂಥ ಧೂಳಿಗೆ ನಾನು ದಾಸ ಅಂತ ಹೇಳಿ ದಾಸನಾಗುವ ಅಪೇಕ್ಷೆಯಿಂದ ನಾನು ಬರ್ತಾ ಇದ್ದೇನೆ ಅಂತ ನಾವು ಹಾಗೆ ಕೇಳ್ಬಿಟ್ರೆ ಆಯ್ತು. ಕೇಳೋಂಗಿಲ್ಲ ಅಂತ ಹೇಳ್ತಾರೆ. ಉದಾಹರಣೆ ಹೇಳ್ತೀನಿ. ಭಾಗವತ ಇದೆಲ್ಲ ಅನೇಕ ಭಾರಿ ಭಾಗವತ ಕೇಳಿರ್ತೀರಿ. ದಶಮಸ್ಕಂದ ಪೂರ್ವಾರ್ಧದಲ್ಲಿ ನಾಗಪತ್ನಿಯರದೊಂದು ಕಥೆ ಬರ್ತದೆ. ಕಾಳಿಯ ನಾಗ, ಕಾಳಿಯ ಸರ್ಪ ಅವನ ಅಹಂಕಾರದಿಂದ ಎಲ್ಲ ಕಡೆ ವಿಷ ಚೆಲ್ಲಬೇಕಾದ್ರೆ ಕೃಷ್ಣ ಅವನ ಅಹಂಕಾರ ಖಂಡನ ಮಾಡಲಿಕ್ಕೆ ಹಾರ್ತಾನೆ, ನರ್ತನೆ ಮಾಡ್ತಾನೆ, ರಕ್ತ ಬರ್ತದೆ. ಆಮೇಲೆ ನಾಗಪತ್ನಿಯರು ಸ್ತೋತ್ರ ಮಾಡ್ತಾರೆ. ಆ ನಾಗಪತ್ನಿಯವರು ಇದನ್ನು ಹೇಳ್ತಾರೆ, ಯದ್ವಾಂಚಯಾಶ್ರೀ ಲಲನಾಚರ ತಪಃ ವಿಹಾಯ ಕಾಮಂ ಸುಚಿರಂ ಮೃತೋವ್ರತ. ನೋಡ್ರಿ, ಯಾವ ಭಗವಂತನ ಪಾದಧೂಳಿಯ ಸ್ಪರ್ಶದ ಅಧಿಕಾರಕ್ಕೋಸ್ಕರವಾಗಿ ಲಕ್ಷ್ಮೀದೇವಿನೇ ತಪಸ್ಸು ಮಾಡ್ತಾ ಇದ್ದಾಳೆ. ಅಷ್ಟು ಅಪರೂಪದ್ದು. ಸ್ವಾಮಿ ನನಗೊಂಚೂರು ಕೊಟ್ಬಿಡು ಅಂತ ಅಂದ್ಬಿಟ್ರು ಅವಳು, ಹೆಣ್ಮಗಳು. ಹೆಣ್ಣಂದ್ರು ನಾಗಪತ್ನಿಯವರು ಅಲ್ಲಿ ಕೇಳ್ತಾರೆ. ಎಷ್ಟು ಚೆನ್ನಾಗಿ ಆ ಶ್ಲೋಕದ ಗೊತ್ತ ಅವರು. ಸ್ವರ್ಗ ಬೇಕಾ, ದೇವರು ಒಂದೊಂದು ಯಾವುದು ಬೇಡ ಅಂತ ಹೇಳಿ, ನನಾಕ ಪೃಷ್ಟಂ ನ ಚ ಪಾರಮೇಷ್ಟಂ ನ ಯೋಗ ಸಿದ್ಧಿ ಅಪುನರ್ಭವಂಬ ವಾಂಚಂತಿ ತ್ವತ್ಪಾದರಜ ಪ್ರಪನ್ನ. ಅವಳು ನಾಗಪತ್ನಿ ಕೇಳ್ತಾಳೆ, ಸ್ವಾಮಿ ನನಗೆ ಸ್ವರ್ಗಲೋಕ ಬೇಡ, ನನಗೆ ಸ್ವರ್ಗಾಧಿಪತಿ ಬೇಡ, ಸತ್ಯಲೋಕಾಧಿಪತಿ ಬೇಡ, ಯೋಗ ಸಿದ್ಧಿಗಳು ಬೇಡ, ಅಣಿಮಾದಿ ಇಷ್ಟ ಸಿದ್ಧಿಗಳು ಆಗಬೇಡ, ಇದು ಏನು ಬೇಕು ಇಷ್ಟು ಸ್ತೋತ್ರ ಮಾಡ್ತಾ ಇದ್ದೀರ. ವಾಂಚಂತಿ ತ್ವತ್ಪಾದರಜ ಪ್ರಪನ್ನ, ನಿಮ್ಮ ಪಾದಧೂಳಿಯ ಸ್ಪರ್ಶದ ಅಧಿಕಾರ ಸಿಕ್ಕರೆ ಸಾಕು ಸ್ವಾಮಿ ಅಂತ ಕೇಳ್ತಾಳೆ. ದೇವ್ರು ನರ್ತನ ಮಾಡ್ತಾ ಇದ್ದ ಹಾಗೆ ಇವಳು ಹಣೆ ಬರ ಅವಳಿಗೆ ಗೊತ್ತಾದ, ನಾಯಕ ಕೇಳಬೇಕು ಅಂತೇಳಿ ಮುಂದೆ ನನಗೆ ಸ್ತೋತ್ರ ಮಾಡ್ತಾಳು. ಕೊನೆಗೆ ಗೊತ್ತಾಗ್ಬಿಟ್ಟು ಪತಿ ಪ್ರಾಣ ಪ್ರದೀಯತ ಅಂದ್ಬಿಟ್ಲು. ಸ್ವಾಮಿ ಅದು ಯಾವುದು ಬೇಡ, ಗಂಡನ ಉಸಿರಿ ಸಾಕು, ಮಾಂಗಲ್ಯ ಭಾಗ್ಯ ಕೊಟ್ಬಿಡು, ಇನ್ನೇನು ಕೇಳೋದಿಲ್ಲ ಅಂದ್ಬಿಟ್ಲು ಅವಳು. ಮನುಷ್ಯರಿಗೆ ಸಿಕ್ಸ್ತ್ ಸೆನ್ಸ್ ಅಂತ ಒಂದಿರ್ತದೆ, ದೇವ್ರು ಕೊಡ್ತಿರ್ತಾನಂತ. ಅದಕ್ಕೆ ಅವ್ರಿಗೂ ಪ್ರಾರ್ಥನೆ ಮಾಡ್ಯಾರ, ಇವರು ಪ್ರಾರ್ಥನೆ ಮಾಡ್ಯಾರ. ಲಕ್ಷ್ಮಿ ಕೇಳಿದ್ರೆ ನಾನು ಕೇಳಲಿಕ್ಕೆ ಬರ್ತೇನೆ, ಲಕ್ಷ್ಮೀ ಯೋಗ್ಯತೆಯಲ್ಲಿ ನನ್ನ ಯೋಗ್ಯತೆಯಲ್ಲಿ. ಅದಕ್ಕೆ ಶಾಸ್ತ್ರದಲ್ಲಿ ಯಾರು ಹೇಳಿದ್ದಾರೆ, ಅವ್ರು ಯಾರು ಕೇಳಿದ್ದಾರೆ, ಅವ್ರು ಉದ್ಧಾರ ಆಗ್ಯಾರ ಅಂತೇಳಿ ನಾವು ಎಂದೂ ಕೇಳಲಿಕ್ಕೆ ಹೋಗಬಾರ್ದು. ನಮ್ಮ ಸ್ವರೂಪ ಯೋಗ್ಯತೆ ಎಷ್ಟು, ನಮ್ಮ ಚೌಕಟ್ಟು ಎಷ್ಟು, ನಮ್ಮ ಹಾಸಿಗೆ ಎಷ್ಟದ ಅದಷ್ಟೇ ನೋಡ್ಕೊಂಡು ಕೇಳ್ಕೊತ ಹೋಗ್ಬೇಕಂತ. ನಮ್ಮ ಯೋಗ್ಯತೆ ಬಹಳ ಮುಖ್ಯ. ನಮ್ಮ ಸಿದ್ಧಾಂತದಲ್ಲಿ ಮೂಲ ಇರೋದೇ ನಮ್ಮ ಯೋಗ್ಯತೆ. ನಮ್ಮ ಯೋಗ್ಯತೆ ತಕ್ಕಂತೆಯೇ ಕೇಳ್ತಾ ಹೋಗಬೇಕು, ಯೋಗ್ಯ ತಕ್ಕಂತೆಯೇ ಭೋಗ ಮಾಡಬೇಕು ಅಂತ. ಹಾಗಾಗಿ ಕೊನೆಗಳು ಪ್ರತಿಪ್ರಾಣ ಪ್ರದೀಯತ. ನನ್ನ ಗಂಡನ ಉಳಿಸ್ಬಿಟ್ರೆ ಸಾಕು ಸ್ವಾಮಿ, ಉಳಿದಿದ್ದೇನು ಉಸಾಬಿ ಹೋಗಲ್ಲಾರು, ವರ ಬೇಡ, ಏನೂ ಬೇಡ, ನನ್ನ ಗಂಡ ಬದುಕಿದ್ರೆ ಸಾಕು, ನಾಂಗಲ್ಲಿ ಬಂದು ಸಾಕು ಕೊಟ್ಬಿಡು ಅಂತ ಅಂದ್ಬಿಟ್ಲು. ಈಗ ಬಾ ಗೊತ್ತಾಯ್ತಲ್ಲ, ಕಂಡದ್ದು ಕೇಳೋಂಗಿಲ್ಲ, ಈಗ ಅನುಗ್ರಹ ಮಾಡ್ತೀನಿ ಅಂತ. ಹಾಗೆ ಅವಳ ಯೋಗ್ಯತೆ ಅಷ್ಟೇ ಇತ್ತು. ಲಕ್ಷ್ಮೀ ಯೋಗ್ಯತೆ ಎಷ್ಟು ಯೋಗ್ಯತೆ ಇತ್ತು. ಹಾಗಾದರೆ ಅಸ್ಯ ಪಾದ ರಜೋ ದಾಸ್ಯಂ, ದೇವರ ಪಾದಧೂಳಿಯ ದಾಸ್ಯನಾಗಿದ್ದೇನೆ ಅಂತ ಹೇಳಿ ಲಕ್ಷ್ಮಣ ದೇವರು ಹೇಳಿದ್ರು. ಇದನ್ನು ನಾವು ಕೇಳ್ಬೋದೇನು ಅಂತ ಪ್ರಶ್ನೆ. ಇದನ್ನು ನಾವು ಕೇಳಬಾರ್ದೇನು? ದೇವರ ಪಾದಧೂಳಿಗೆ ಅಂತ ಪ್ರತಿಮಾ ಮನೆಯಲ್ಲಿ ಇಟ್ಕೊಂಡಿರ್ತಾರೆ, ಕಾರ್ಯಕ್ರಮ ಇರ್ತದೆ, ಪೂಜೆ ಮಾಡ್ತಾರೆ, ದಿವಸ ಅದಕ್ಕೆ ಧೂಳು ಹತ್ತಿರ್ತೇನೆ, ಇರೋದಿಲ್ಲ. ಮತ್ತು ಧೂಳು ಎಲ್ಲಿ ಸಿಗತ್ತೆ ಅಂತ, ಸಿಗೋದೇ ಇಲ್ಲ. ನೀವು ಎಲ್ಲಿ ಸಿಗತ್ತೆ ಅಂತ ಪ್ರಶ್ನೆ. ದೇವರು ಸಿಕ್ಕಾಗ ಸಿಗಬೇಕು. ದೇವರು ಸಿಗೋದೇ ನೀವು ಡೈರೆಕ್ಟಾಗಿ ವೈಕುಂಠದಲ್ಲಿ. ವೈಕುಂಠಕ್ಕೆ ಹೋದ್ರೆ ಧೂಳೇ ಇರೋದಿಲ್ಲ. ಎಷ್ಟು ಮಜಾ ಅಂದರೆ, ಯಾಕಂದ್ರೆ ಅದು ಅಪ್ರಾಕೃತ ಅದು. ವೈಕುಂಠ ಶ್ವೇತದ್ವೀಪರಂತ ಆಸನಗಳಲ್ಲಿ ಪ್ರಾಕೃತವಾದ ಧೂಳು ಹೆಂಗಿರುತ್ತೆ ಅಂತ ಇಲ್ಲಿ ಸಾಧ್ಯನೇ ಇಲ್ಲ. ಅವನೇ ಅಪ್ರಾಕೃತ. ಅಪ್ರಾಕೃತನಲ್ಲಿ ಪ್ರಾಕೃತ ಧೂಳಿ ಸಿಗೋದಿಲ್ಲ. ಇಲ್ಲಿ ಸಿಗಬೇಕು, ಇಲ್ಲಿ ನಮ್ಗೆ ಸಿಗೋದಿಲ್ಲ. ನಮ್ಮ ಸ್ವರೂಪ ಯೋಗ್ಯತೆ ಅಷ್ಟೇ, ನಮ್ಮ ಮನೆ ಬರಷ್ಟೇ ಅಂತ. ಇನ್ನು ನಾವು ಅಪೇಕ್ಷೆ ಪಡಬೇಕೋ ಬೇಡೋ ಅಂತ. ಅಲ್ಲಿ ಸಿಗೋದಿಲ್ಲ, ಇಲ್ಲಿ ಇರೋದಿಲ್ಲ. ಮತ್ತು ಪಾದಧೂಳಿ ಯಾವಾಗ ಕೊಡಬೇಕು ದೇವರು ಅಂತ ಕೊಡಬೇಕೋ ಬೇಡ ಆಮೇಲೆ ವಿಚಾರ. ಫಸ್ಟು ನಾವು ಅಪೇಕ್ಷೆ ಪಡಬೇಕೋ ಬೇಡ ಅಂತ. ಅದಕ್ಕೊಂದು ದಾಸರೊಂದು ಕ್ರಮ ಹೇಳಿಸ್ಕೊಡ್ತಾರೆ. ಇದನಾದರೂ ಕೊಡದಿದ್ದರೆ ನಿನ್ನ ಪದ ಕಮಲವ ನಂಬಿ ಬಲಿಸುವುದೆಂತೋ, ಗ್ರಾಸವಾಸಗಳಿಗೆ ಇಲ್ಲವೆಂದು ನಿನ್ನ ಬೇಸತ್ತು ಬೇಡ ಬಂದುದಿಲ್ಲವೋ, ವಾಸುದೇವನೇ ನಿನ್ನ ದಾಸರ ದಾಸರ, ವಾಸುದೇವನೇ ನಿನ್ನ ದಾಸರ ದಾಸರ, ದಾಸರ ದಾಸರ
ವಾಸವ ಕೊಡು ಸಾಕೆಂದರೆ. ದಾಸರೇ ಹೇಳಿಸ್ಕೊಟ್ರು ನಮ್ಗೆ 3 ಶಬ್ದ ಹಾಕಿಬಿಟ್ರಲ್ಲಿ. ವಾಸುದೇವನೇ ನಿನ್ನ ದಾಸರ ದಾಸರ, ಅವ್ರ ದಾಸರ ಕೊಟ್ಬಿಡೋದು ಅಂದ್ಬಿಟ್ರು ಅಷ್ಟೇ. ಅದನ್ನು ನಾವು ಸೂಚನೆ ಮಾಡಿದರು. ಶಾಸ್ತ್ರದ ತಿರುಳು ಏನಿದೆ ಅದನ್ನು ಅವರು ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಸಾರು ಕೊಟ್ಟರು. ಏನು ಅಂತಂದರೆ ಡೈರೆಕ್ಟ್ ಕೇಳಬೇಡ, ಅವ್ರದ್ದೇನು ದಾಸರು ಇದ್ದಾರೆ. ದೇವರ ಸಾಕ್ಷಾತ್ ದಾಸರು ಅಂದ್ರೆ ವಾಯುದೇವರು, ಅವರ ದಾಸರು ಅಂದ್ರೆ ತತ್ವಾಭಿಮಾನ ದೇವತೆಗಳು. ಹೌದೇ ಇಲ್ಲ? ಪ್ರೇರಣೆ ಮಾಡೋರು ಅವ್ರ ದಾಸರು ಅಂದ್ರೆ ನಮ್ಮ ಗುರುಗಳಂತ ಇಟ್ಕೊಂಬೋಣ, ಅವ್ರವ್ರ ಗುರುಗಳಂತ ಇಟ್ಕೊಂಬೋಣ. ಅಂತೂ ನಿನ್ನ ಗುರುಗಳು ಏನು ಸಾಕ್ಷಾತ್ ಇದ್ದಾರಲ್ಲ ಅವರೇ ಮುಖ್ಯ ನಿಮಗೆ ಅಂತ. ಯಾಕಂದ್ರೆ ಅವರಿಲ್ಲ ಅಂದರೆ ಜ್ಞಾನನೇ ಬರುವುದಿಲ್ಲ, ತತ್ವಜ್ಞಾನ ಇಲ್ಲ, ದೇವರ ವಿಷಯ ಜ್ಞಾನ ಬರುವುದಿಲ್ಲ, ಭಕ್ತಿ ಬರೋದು ಏನೂ ಇಲ್ಲೇ ಇಲ್ಲ. ನಮ್ಗೆ ಈ ಮಾರ್ಗಕ್ಕೆ ಬರುವುದಿಲ್ಲ. ಅಂದ್ರೆ ಈ ಗುರುಗಳು ಬಿಟ್ಬಿಟ್ಟು ಡೈರೆಕ್ಟ್ ದೇವ್ರ ಹತ್ರ ಹೋಗ್ಬಿಡೋದು. ನೋಡ್ರಿ ಸ್ವಾಮಿ ದೇವ್ರ ಕೂತಾಗೆಲ್ಲ ನಿನ್ನ ಪಾದ ಹೊಡಿಕೊಡು, ನಿನ್ನ ಪಾದ ಹೊಡಿಕೊಡು ಅಂದ್ರೆ ಪಾಪ ಗುರುಗಳು ಏನು ಮಾಡ್ಬೇಕಲ್ಲ, ಪಾಠ ಹೇಳೋದು ಕಷ್ಟಪಟ್ಟು. ಅದೆಲ್ಲ ಉಪವಾಸದ್ದು ವನವಾಸದಿಂದಿದ್ದು ಮತ್ತು ಯಾವುದೇ ರೀತಿಯ ಅಪೇಕ್ಷೆ ಇಲ್ಲದೇನೆ ಶಿಷ್ಯನಿಂದ ಈ ದಿವಸ ತಿಂಗಳ 10,000 ರೂಪಾಯಿ ಕೊಟ್ಟರೆ ನೀವು ಪಾಠ ಹೇಳ್ತೀನಿ ಅಂತ ಯಾರೋ ಗುರುಗಳು ಹೇಳ್ತಾರೆ ಇಲ್ಲ. ಮತ್ತು ಏನೂ ಇಲ್ಲದೆ ನೀವು ಮತ್ತೆ ನಿಷ್ಕಾಮವಾಗಿ ಪಾಠ ಹೇಳೋ ಗುರುಗಳ ಗತಿ ಏನು ಅಂತ ಶಾಸ್ತ್ರ ಹೇಳ್ತಾರೆ. ಮೊದಲು ಗುರುಗಳು ನಂಬುವಂಥದ್ದು. ಈ ಗುರುಗಳನ್ನ ಬಿಟ್ಟು ನಂಗೆ ಡೈರೆಕ್ಟ್ ದೇವ್ರು ಸಿಕ್ಬಿಟ್ರೆ ಸಾಕು, ಲಕ್ಷ್ಮೀ ಸಿಕ್ಬಿಟ್ರೆ ಸಾಕು ಅಂತ ಎಂದೂ ಹೋಗಿಲ್ಲ. ದಾಸರು ಹೇಳಿದ್ರು, ದಾಸರ ದಾಸರ ದಾಸ್ಯವನ್ನು ಕೇಳೋದು. ಅಂತೂ ದೇವರ ದಾಸ್ಯ ಸಾಕ್ಷಾತ್ತಾಗಿ ಕೇಳೋ ಯೋಗ್ಯತೆನೂ ನಿನ್ನ ಹಣೆ ಬರಕ್ಕಿಲ್ಲ ಅಂತ ದಾಸರು ನಮ್ಮ ಹಣೆ ಬರ ಹೇಳ್ಬಿಟ್ರು ಅಷ್ಟೇ. ಭಾಳ ಸೂಕ್ಷ್ಮ ಇದೆ ನಮ್ಮ ಸಿದ್ಧಾಂತ ಇದು. ಅದನ್ನು ಲಕ್ಷ್ಮಣ ದೇವರಿಗೆ ಹಾಕಿಲ್ಲ. ಯಾಕಂದ್ರೆ ಲಕ್ಷ್ಮಣ ದೇವರು ಆಲ್ರೆಡಿ ಆ ಸ್ಟೇಜಿಗೆ ಹೋದವರು, ಆ ಸ್ಥಾನಕ್ಕೆ ಹೋದವರಾದ್ದರಿಂದ ಅದನ್ನು ಕೇಳೋ ಯೋಗ್ಯತೆ, ಸಾಕ್ಷಾತ್ತಾಗಿ ಭಗವಂತನ ಪಾದಧೂಳಿಯನ್ನು ಕೇಳುವ ಯೋಗ್ಯತೆ ಲಕ್ಷ್ಮಣನಿಗಾಗಲಿ, ಲಕ್ಷ್ಮೀದೇವಿಗಾಗಲಿ, ವಾಯುದೇವರಿಗಾಗಲಿ ಅಥವಾ ದೇವತೆಗಳಿಗೆ ಕೇಳೋ ಯೋಗ್ಯತೆ ಇದೆ. ಆದ್ದರಿಂದ ಅವ್ರು ಕೇಳ್ತಾರೆ, ನಮ್ಗದಿಲ್ಲ. ಹಾಗಾಗಿ ಅಸ್ಯ ಪಾದರಜೋದಾಸ್ಯ ವರಿಷ್ಠಂ ಸರ್ವಸಂಪದ. ನೋಡ್ರಿ, ಅದನ್ನು ಕೇಳ್ತಾ ಅದರ ಯೋಗ್ಯತೆ ಏನು ಅಂತ ಹೇಳ್ಬಿಟ್ರೆ ಲಕ್ಷ್ಮಣದೇವರು ಹೇಳ್ತಾರೆ, ಇಡೀ ಜಗತ್ತಿನಲ್ಲಿ ಇದಕ್ಕಿಂತಲೂ ಹೆಚ್ಚಿನ ಸಂಪತ್ತು ಇನ್ನೊಂದು ಯಾವುದಿಲ್ಲ. ಇದೇ ಅತಿಯಾದ ಪ್ರಧಾನವಾದ ಹೆಚ್ಚಿನ ಸಂಪತ್ತು ಅಂದರೆ ಭಗವಂತನ ದಾಸ್ಯ ಭಾವ, ಪಾದದ ಧೂಳಿಯ ದಾಸ್ಯ ಭಾವ ಬಹಳ ದೊಡ್ಡದು. ಅದನ್ನು ವಾಂಚನ್ ಅನ್ವಾಗತಃ, ಅದರ ಅಪೇಕ್ಷೆಯಿಂದ ನಾನು ಬಂದಿದ್ದೇನೆ ಅಂತ ನೋಡಿ. ಅಂತ ಲಕ್ಷ್ಮಣದೇವರು ಕೂಡ ದೇವರು ಕೊಟ್ಟಿದ್ದಾನೋ ಇಲ್ಲೋ ಅಂತ ಪ್ರಶ್ನೆ ಕೊಟ್ಟಿರ್ತಾರೆ. ಬೇಕಾದ ಸಲ ಕಾಲು ಹೊತ್ತಾನು ಸ್ವಾಮಿ ಲಕ್ಷ್ಮಣ ದೇವರು ಅಖಂಡವಾಗಿ ಭಗವಂತನ ಪಾದ ಸೇವೆ ಮಾಡ್ತಾನೇ ಇರ್ತಾರೆ. ಆದರೆ ಅಂತೂ ಇನ್ನೂ ಬೇಕು ಅಂತ ಸಾಲ್ತಾನೇ ಇಲ್ಲ ಅಂದ್ಬಿಟ್ಟು. ಅಂದರೆ ಪಾದ ಧೂಳಿಗೇನೆ ಇಷ್ಟು ಬೇಡಿಕೆ ಇದ್ದರೆ ದೇವರಿಗೆ ಎಷ್ಟು ಬೇಡಿಕೆ ಇದೆ ಅಂತ ವಿಚಾರ ಮಾಡಬೇಕು. ಯಾರು ನಮ್ಮಂಥವ್ರಿಗೆಲ್ಲ ಲಕ್ಷ್ಮಣ ಮೊದಲಾದ ದೇವಾನುದೇವತೆಗಳಿಗೆ ವಾಯುದೇವರು, ಮಹಾಲಕ್ಷ್ಮೀ ದೇವಿಯವರು ಇವತ್ತಿಗೂ ಅಖಂಡವಾಗಿ ದೇವರ ಪಾಸ ಒತ್ತಾನೇ ಇರ್ತಾಳೆ. ಯಾಕಂದರೆ ಸ್ವಾಮಿ ಏನದು ಈ ಚಾತುರ್ಮಾಸ ಕಾಲಕ್ಕೆ ಸ್ವಲ್ಪ ಏನಾದರೂ ಈ ನಾಟಕ ಮಾಡ್ತಾಳೆ, ನಿದ್ದೆ ಮಾಡಿದಂತೆ ಹಿಂಗೆ ಕಣ್ಣು ಮುಚ್ಚಾನೇನೋ ಮುಸ್ತಾನಂದ್ರೇನೋ ಆ ಕಾಲಿಗೆ ಒಂದಿಷ್ಟು ಪಾದಗಳು ಹೇಳ್ತಾರೆ, ಹಿಂಗೆ ಅನ್ಕೊಂಬೇಡಂತೆ ಲಕ್ಷ್ಮಿ ಒದ್ದಾಳೇ ಇದ್ದಾಳೆ. ದೇವರ ಅದಕ್ಕೆ ಮಲ್ಕೊಂಡೇ ಇಲ್ಲ, ಅವನು ನಾಟಕ ಮಾಡ್ತಾನೆ ಇದ್ದಾರೆ, ಕೊಡ್ತಾನೆ ಇಲ್ಲ ಅಂತ. ಹೆಂಗಿದೆ ನೋಡ್ರಿ ಗಂಡ ಹೆಂಡತಿ ಹಿಂಗೆ ನಾಟಕ ಅಂತ. ನಿಮ್ಮ ಸೂಕ್ಷ್ಮ ಹೇಳ್ತೀನಿ, ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಈ ಫೋಟೋ ಇತ್ತು. ದೇವರು ಹಿಂಗೆ ಮಲಗಿದಂತೆ, ಲಕ್ಷ್ಮೀ ದೇವಿ ಕಾಲು ಹೊತ್ತಿದಂತೆ ಫೋಟೋ ಇತ್ತು. ಇವೆಲ್ಲ ನೋಡಿರ್ತಾರೆ ಭಾಳ ಸಲ. ಇವಾಗ ಬಹುತೇಕ ಮನೆಯಲ್ಲ ಫೋಟೋ ಇಲ್ಲ. ಯಾಕಂದ್ರೆ ಫೋಟೋ ನೋಡಿದಂಗೆಲ್ಲ ನೆನ್ಪು ಬರ್ತೇವೆ, ನಾನು ನೋಡಿ ನನ್ನ ಗಂಡನ ಕಾಲು ಹೊತ್ತಾ ಇಲ್ಲ ಅಂತ ಫೀಲಿಂಗ್ ಬಂದ್ಬಿಟ್ರೆ ಏನು ಮಾಡೋದು, ಆ ಫೋಟೋನ ತೆಗೆದಿಟ್ಬಿಟ್ಟಿದ್ದಾರೆ. ಆ ಫೋಟೋನೇ ತೆಗೆದಿಟ್ಬಿಟ್ಟಿದ್ದಾರೆ. ಈಗ ನೋಡಿದಾಗ ಎಲ್ಲಿ ಒತ್ತಬೇಕು, ಗಡ್ಡ ಕೇಳಿದ್ರೆ ಏನು ಮಾಡೋದು, ಏನೇ ನೋಡಲ್ಲ ಲಕ್ಷ್ಮೀ ದೇವಿ ಎಷ್ಟು ಕಾಲು ಹೊತ್ತೇಳ, ನೀ ಕಾಲು ಹೊತ್ತಿಲ್ಲ ಏನ ಅಂತ ಕೇಳ್ಬಿಟ್ರೆ ಏನು ಮಾಡೋದು. ಇಲ್ಲ ನಮಗಿಲ್ಲ ಓದ್ಲಿಕ್ಕೆ ಇದು ನಾಮೋಶಿ, ಈಗ ಒಂದು ಬೇರೆ ಇರ್ತಾರೆ, ನಾನು ಓದ್ಬಿಟ್ಟಿಲ್ಲ ಅಂತೇಳಿ ಅದು ಫೋಟೋನೇ ತೆಗೆದಿಟ್ಬಿಟ್ಟಿರ್ತಾರೆ. ಶಾಣೆ ಇವತ್ತಿನ ಕಾಲ ಭಾರಿ ಬುದ್ಧಿವಂತರಿ ಅಂತ. ಹಂಗೆ ಹಾಸ್ಯ ಪಾದರಜೋದಶ ಲಕ್ಷ್ಮೀನೇ ಪಾದಧೂಳಿಗೋಸ್ಕರವಾಗಿ ಭಗವಂತನ ಪಾದ ಒತ್ತುತ್ತಾನೇ ಇರ್ತಾಳೆ. ಅಂದರೆ ಆ ಧೂಳಿ ಎಂಥ ಮಹಿಮಗಲದ್ದು ಅಂತ, ಮಹಿಮಾನ್ವಿತವಾದ್ದು. ಅದಕ್ಕೆ ವರಿಷ್ಠಂ ಸರ್ವಸಂಪದ ಅದು ಲಕ್ಷ್ಮಣ ದೇವರು ಹೇಳ್ತಾರೆ. ಅವ್ರು ಏನು ತಿಳ್ಕೊಂಡ್ರು ದೇವರ ಪಾದ ಧೂಳಿ ಬಗ್ಗೆ ತಾವು ತಿಳ್ಕೊಂಡದ್ದು ನೀವು ಹೇಳ್ತಾ ಇದ್ದಾರೆ. ಇದು ಬಹಳ ಮುಖ್ಯ. ಮೂಕ ಬೆಲ್ಲ ತಿಂದಂತೆ ನೀವು ಎಷ್ಟು ತಿಳ್ಕೊಂಡ್ರೂ ಕೂಡ ಇನ್ನೊಬ್ಬರಿಗೆ ಹೇಳಿಲ್ಲ ಅಂದರೆ ಎಲ್ಲ ವ್ಯರ್ಥ ಅಂತ, ಎಲ್ಲ ವ್ಯರ್ಥ ಅಂತಲೇ ಅರ್ಥ. ಹಾಗೆ ಗಂಡ ತಿಳ್ಕೊಂಡಂತೆ ಹೆಂಡತಿಗೆ ಹೇಳಲೇಬೇಕು. ನಮ್ಮ ಶಾಸ್ತ್ರದಲ್ಲಿ ಹಾಗೇ ಇದೆ. ಹೆಣ್ಮಕ್ಳು ಭಾಳ ಕಷ್ಟ ಕೆಲವು ವಿಷಯಗಳನ್ನು ಹೇಳೋದು. ಹೆಣ್ಮಕ್ಳು ಸಾಕ್ಷಾತ್ತಾಗಿ ಪಾಠಕ್ಕೆ ಹೋಗೋಂಗಿಲ್ಲ ಅಂತ, ಗಂಡನ ಹತ್ರನೇ ಪಾಠಕ್ಕೆ ಹೋಗಬೇಕು. ವಾಸ್ತವಿಕವಾಗಿ ಗಂಡ ಉಪಯೋಗ ಇಲ್ಲ ಅಥವಾ ಅನಾನುಕೂಲ ಎಲ್ಲೋ ಇದ್ರು ಅಂದರೆ ಆವಾಗ ಒಂದು ಗಂಡನ ಆಜ್ಞಾ ತೆಗೆದುಕೊಂಡು ಕೆಲವು ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡು ಆಮೇಲೆ ಒಬ್ಬ ವಿದ್ವಾಂಸರ ಹತ್ರ, ವೃದ್ಧ ವಿದ್ವಾಂಸರ ಹತ್ರ ಹೋಗಿ ಆಚಾರ್ಯ ಒಂದಿಷ್ಟು ತತ್ವಜ್ಞಾನ ಉಪದೇಶ ಮಾಡ್ರಿ ಅಂತ ಕೇಳೋದು. ಸುಮ್ಮನೆ ಹೋಗಿ ಕೂತ್ಬಿಟ್ಟು ಆಚಾರ್ಯ ನಮ್ಮ ಯಜಮಾನ್ರಿಗೆ ಹೇಳ್ತಾರೆ, ನೀವೇ ಹೇಳ್ಬೇಡ್ರಿ, ಅವ್ರನ್ನ ಕಳಿಸ್ಬಿಟ್ಟು ನೀವು ಇಲ್ಲಿ ಬಂದ್ಬಿಡೋದು ಅಂತ. ಅದು ನಿಷಿದ್ಧನೇ ಅದೊಂದು ರೀತಿಯಾಗಿ. ಹಾಗಾಗಿ ವರಿಷ್ಠಂ ಸರ್ವಸಂಪದ ತಾವೇನು ತಿಳ್ಕೊಂಡದ್ದು ಹೇಳ್ಬಿಟ್ರು. ಇಡೀ ಜಗತ್ತಿನಲ್ಲಿ ದೊಡ್ಡ ಸಂಪತ್ತು ಅಂದರೆ ಇದೆ ಭಗವಂತನ ಪಾದ ಧೂಳಿನೇ
ದೊಡ್ಡ ಸಂಪತ್ತು. ಅದರ ದಾಸ್ಯ ಭಾವ ಅಂತ ಏನದಲ್ಲ ನಮಗೆ ನಮ್ಮ ಸಂಪತ್ತು ಅಂತೇಳಿದ ಅದನ್ನು ಅಪೇಕ್ಷೆ ಪಟ್ಟು ನಾನು ಇಲ್ಲಿ ಬಂದಿದ್ದೇನೆ, ನನ್ನ ಹೆಸರು ಲಕ್ಷ್ಮಣ ಅಂತ. ಎಷ್ಟು ಚೆನ್ನಾಗಿ ನೋಡೋರು, ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಗೆ ಲಕ್ಷ್ಮಣೋಸ್ಮ್ಯಹಂ ನಾಸತಃ ನಾಮದ ಲಕ್ಷ್ಮಣೋಸ್ಮ್ಯಹಂ ದುರಾಚಾರೇಣ ಚೋರೇಣ ಚೋರಿತ. ಮತ್ತೆ ಸೀತಾದೇವಿ ಹೆಂಡತಿ ಇದ್ದಾಳಂದ್ರೆ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲಲ್ಲ ಅಂತ ಪ್ರಶ್ನೆ ಬರ್ಬೋದು ನಿಮಗೆ. ಅದಕ್ಕೆ ದುರಾಚಾರೇಣ ಚೋರೇಣ ಚೋರಿತ ರಕ್ಷಸಾವನೆ. ಬಹಳ ದುರಾಚಾರಿ ಅಂತೂ ನಮ್ಮಲ್ಲಿ ಏನು ಆಚರಣೆ ಅಂತಿದೆ, ಅದರ ವಿರುದ್ಧ ದುರಾಚಾರ ಅಂತಂದ್ರೆ ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡೋದು ಅಂತ. ಇದು ಬಹಳ ಕೆಟ್ಟದು. ಇದು ನಮ್ಮ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳೋದು ಎಷ್ಟು ಪ್ರಧಾನನೋ ಹಾಗೆ ಇನ್ನೊಬ್ಬರ ಬಗ್ಗೆ ನಾವು ಇನ್ನೊಬ್ಬರ ಮನೆಯಲ್ಲಿ ಆಲೋಚನೆ ಮಾಡೋದು ಏನದಲ್ಲ. ಇನ್ನೊಬ್ಬ ವ್ಯಕ್ತಿ ಇರ್ಬೋದು, ಇನ್ನೊಬ್ಬರ ಮನೆ ಬಗ್ಗೆ ಇರ್ಬೋದು, ಇನ್ನೊಬ್ಬರ ವ್ಯಕ್ತಿತ್ವದ ಬಗ್ಗೆ ಯಾವುದೇ ಆಗಲಿ ಎಂದೂ ಕೂಡ ಆಲೋಚನೆ ಮಾಡಬಾರ್ದು. ಬಟ್ ಇನ್ನೊಬ್ಬರು ಅನ್ನೋಂಗಿಲ್ಲ ಅಷ್ಟೇ. ನಮ್ಗೆ ಯಾಕೆ ಬೇಕು, ನಮ್ಮ ಸಾಧನೆ ನಾವು ಅಷ್ಟೇ. ಇನ್ನೊಬ್ಬರು, ಇನ್ನೊಬ್ಬರು ಹೆಂಡತಿ, ಇನ್ನೊಬ್ಬರು ವಸ್ತು, ಇನ್ನೊಬ್ಬರು ಅನ್ನೋದೇ ಫಸ್ಟ್ ಬಿಡಬೇಕಂತ. ಹಾಗಾಗಿ ದುರಾಚಾರೇಣ, ಆ ದುರಾಚಾರ ಯಾವುದು ಅಂದರೆ ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ ಆಲೋಚನೆ ಮಾಡೋದೇ ದೊಡ್ಡ ದುರಾಚಾರ. ಅದಕ್ಕಿಂತ ಒಂದು ಇನ್ನೊಂದು ಇಲ್ಲ. ಹಾಗಾಗಿ ರಾವಣ ಎಷ್ಟು ಅದ್ಭುತ ಸೌಂದರ್ಯ ಇರ್ತಕ್ಕಂಥ ಮಂಡೋದರಿ ಇದ್ದಾಳೆ, ಮಹಾಪತಿವ್ರತಾ ಶಿರೋಮಣಿ. ಇವತ್ತು ಪ್ರಾತಃಕಾಲ ಎದ್ದು ಕೂಡಲೇ ಅಂತಹ ಮುತ್ತೈದೆಯರನ್ನು ಪತಿವ್ರತಾ ಶಿರೋಮಣಿ ಸ್ಮರಣೆ ಮಾಡಬೇಕು. ಅಂತಹ ಪತಿವ್ರತೆಯನ್ನು ಬಿಟ್ಟು ಕಂಡು ಸ್ತ್ರೀಯರ ಬಗ್ಗೆ ಇವನು ಆಲೋಚನೆ ಮಾಡ್ತಾನೆ. ಇದಕ್ಕಿಂತ ದೊಡ್ಡ ದುರಾಚಾರ ಯಾವುದು ಅಂತ ನೋಡಿ. ಸೀತಾದೇವಿ ಬಗ್ಗೆ ಹೇಳ್ತಾ ಇದನ್ನು ನಿಷೇಧ ಅಂತಲೂ ನಮಗೆ ತಿಳಿಸ್ತಾರೆ. ಸಿದ್ಧಾಂತ ಲಕ್ಷ್ಮಣ ನಮಗೆ ಹೇಳ್ತಾ ಇದ್ದಾರೆ, ಲಕ್ಷ್ಮಣ ದೇವರು ಹೇಳ್ತಾ ಇದ್ದಾರೆ. ಹೀಗಾಗಿ ದುರಾಚಾರೇಣ ಯಾವಾಗಲೂ ಕೂಡ ಇನ್ನೊಬ್ಬರ ಸ್ತ್ರೀಯರ ಬಗ್ಗೆನೇ ಆಲೋಚನೆ ಮಾಡೋದು ಅವರ ಸ್ವಭಾವ. ರಾಕ್ಷಸ ವನೆ, ಹೀಗಾಗಿ ವನದಲ್ಲಿ ಇರ್ತಕ್ಕಂಥದ್ದು ಬಹಳ ಸೂಕ್ಷ್ಮತೆ. ವನೆ ಅನ್ನೋದು ಸಣ್ಣ 2 ಅಕ್ಷರದ ಒಂದು ಶಬ್ದ ಅಷ್ಟೇ, ವನದಲ್ಲಿ ಅಂತ. ಅದಕ್ಕಿಂದೊಂದು ಹಿನ್ನೆಲೆ ಇದೆ ವನೆ ಅಂತ ಹೇಳೋದಕ್ಕೆ ಕೂಡ. ಏನು ಅಂದರೆ ಊರಿನಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಅಂತೂ ಅಲ್ಲಿರ್ತಕ್ಕಂಥ ಹೆಣ್ಮಕ್ಳನ್ನು ನೋಡಬಾರ್ದು, ಕರೆಕ್ಟ್. ಕಾಡಿನಲ್ಲಿರ್ತ ಹೆಣ್ಮಕ್ಳು ನೋಡ್ಬೋದೇನೋ ಅಂತ ಪ್ರಶ್ನೆ ಬರ್ತದೆ. ಅದೇ ಇಲ್ಲ, ಈಗೆಲ್ಲ ಪ್ರಶ್ನೆ ಅಂತ. ಅದಕ್ಕೆ ವನೆ ಅಂದರು ಅವ್ರು ಎಲ್ಲೇ ಇರಲಿ, ವನದಲ್ಲಿರಲಿ, ಊರಿನಲ್ಲಿರಲಿ, ಗಂಡಿರಲಿ, ಗಂಡು ಇಲ್ಲದೇ ಇರಲಿ, ಏನೇ ಇರಲಿ ಅಂತೂ ದುರಾಚಾರಣೆ ಅದು ಅಂತ. ಇನ್ನೊಬ್ಬರ ಸ್ತ್ರೀಯರ ಬಗ್ಗೆ ಆಲೋಚನೆ ಮಾಡೋದೇನಿದ್ರೆ ಅದು ದುರಾಚಾರಣೆ. ಆದ್ದರಿಂದ ರಾಕ್ಷಸ ಮಾಡಿದ್ದವನು ತಪ್ಪೇ. ಚೋರಿತ ಎತ್ಕೊಂಡು ಹೋಗಿದ್ದಾನೆ, ಹೇಳಿದೆ ಕೇಳತ್ತೆ, ಕಳತನ ಮಾಡಿದ್ದಾನೆ. ಈಗ ಅಸ್ಯ ಭಾರ್ಯ ಸತಿ ಸೀತಾ ಶೂದ್ರೇಣೇವ ಶುಭ ಶ್ರುತಿ. ನೋಡ್ರಿ, ಹೀಗಾಗಿ ವರ್ಣಾಂತರದವರು ಹೇಗೆ ವೇದಗಳನ್ನು ಶ್ರವಣಾದಿಗಳನ್ನು ಮಾಡಬಾರದು ಅಂಥದ್ದು, ಹಾಗೆ ಅವನು ಕೂಡ ಇನ್ನೊಬ್ಬರ ಸ್ತ್ರೀಯರನ್ನು ಮತ್ತೆ ಎತ್ಕೊಂಡು ಹೋಗಿದ್ದೆ ಅಷ್ಟೇ ಅಪರಾಧ ಅಂತ ದೃಷ್ಟಾಂತ ಹೆಂಗೆ ಕೊಟ್ಟು ನೋಡೋದು. ಅದು ಶ್ರವಣ ಕೂಡ ಮಾಡಬಾರ್ದು ಅಂತ. ಹಂಗೆ ಇನ್ನೊಬ್ಬರ ಸ್ತ್ರೀಯರ ಬಗ್ಗೆ ಆಲೋಚನೆ ಕೂಡ ಮಾಡಬಾರ್ದು ಅಂತ. ಅದಕ್ಕೆ ಶ್ರುತಿ ಅಂತ ಕೊಟ್ಟರು. ಇಲ್ಲೆಲ್ಲ ಶುಭ ಶ್ರುತಿ ಸುಂದರ. ಶೂದ್ರೇಣೇವ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ, ಬಹಳ ಸುಂದರವಾಗಿರ್ತಕ್ಕಂಥ. ಶುಚ ಅಂದರೆ ಸಾಧು ದ್ರಾವಯತಿ ಶೂದ್ರ ಶಬ್ದಕ್ಕೆ ಅರ್ಥ ಅಂತ. ಅಂದರೆ ಯಾವುದು ಒಳ್ಳೆಯದು ಅಂತ ಏನಿರ್ತದಲ್ಲ ಅದನ್ನು ಹಾಳು ಮಾಡೋರು ಅಂತ ಅಷ್ಟೇ. ಇವತ್ತಷ್ಟೇ ಅಲ್ಲ, ಶಾಸ್ತ್ರ ಹೇಳ್ತಾರೆ ಕಪಿಲಗೂ ಅದನ್ನು ಕಂಡುಕೊಂಡವ್ರು ಕುಡಿಯೋಂಗಿಲ್ಲ, ದೇವರು ಮಾತ್ರ ಅಭಿಷೇಕ ಮಾಡಬೇಕು. ಹೌದಾಯ್ತು. ಹಾಗೆ ವೇದಗಳು ಇಂತಹ ವರ್ಣದವರು ಮಾತ್ರ ಅದನ್ನು ಪಠನೆ ಮಾಡಬೇಕು, ಕಂಡುಕೊಂಡವ್ರು ಮಾಡೋಂಗಿಲ್ಲ. ಹೀಗಾಗಿ ಯಾವುದು ನಿಷಿದ್ಧವಾದದ್ದಿದೆ ಅದನ್ನು ಮಾಡೋರು ಅಂತ ಅವರೇ ಶೂದ್ರರು. ಎಷ್ಟು ಚೆನ್ನಾಗಿದೆ. ಗುಣತಃ ಅಂತ ಇದು ಸಂಸ್ಕಾರ ಗುಣದಿಂದ ಅವ್ರಿಗೆ ಈ ರೀತಿಯಾದ ಒಂದು ಹೆಸರನ್ನು ಬರ್ತಾ ಇದೆ. ಅವರು ಅಂತಹ ವ್ಯಕ್ತಿಗಳು ಯಾವಾಗ ಈ ಶುಭವಾದ ಶ್ರೇಷ್ಠವಾದ ಶ್ರುತಿಗಳನ್ನು ಶ್ರವಣ ಮಾಡೋದು, ಅಧ್ಯಯನ ಮಾಡೋದು ಇತ್ಯಾದಿಗಳನ್ನು ಮಾಡ್ತಾರೆ, ಅದು ಅವರಿಗೆ ವಿರುದ್ಧ ಫಲ ಅಂತ ಕೊಡ್ತಾ ಇದೆ. ವೇದಕ್ಕೇನಾಗುವುದಿಲ್ಲ, ಅದು ಬೆಂಕಿ ಇದ್ದಂಗೆ. ಅದು ವೇದವು ನಾರಾಯಣ ಸ್ವಾಮಿ, ಭಗವಂತನಿಗೆ ಏನಾಗುತ್ತೆ ಸ್ವಾಮಿ, ಇವನಿಗೆ ವಿರುದ್ಧ ಫಲ ಆಗ್ತದೆ ಅಷ್ಟೇ. ಹಾಗೆ ಸೀತಾದೇವಿಯನ್ನು ಅಪಹರಣ ಮಾಡೋದ್ರಿಂದ, ಆಲೋಚನೆ ಮಾಡೋದ್ರಿಂದ ಅವನಿಗೆ ಅನರ್ಥ ಅಷ್ಟೇ ಹೊರತು ಸೀತಾದೇವಿಗೆ ಏನಾಗೋದೇ ಇಲ್ಲ. ಹಾಗಾಗಿ ಅಸ್ಯ ಭಾರ್ಯ ಸತಿ ಸೀತಾ ನೋಡಿ, ಸತಿ ಅಂತ ಮಹಾಪತಿವ್ರತಾ ಶಿರೋಮಣಿ. ಸುಗ್ರೀವ ಕಿಲ ಸಹಾಯಂ ಸೀತಾಂ ದ್ರಷ್ಟುಂ ಕರಿಷ್ಯತಿ ಪ್ರತೀಕ್ಷತೆ ಪ್ರಭುರ್ಯುಷ್ಮಾನ್ ಸಜ್ಜನಾನ್ ಸಜ್ಜನ ಪ್ರಿಯ. ಹೀಗಾಗಿ ಸುಗ್ರೀವ ನಿಮ್ಮದೊಂದು ಸಹಾಯವನ್ನು ಅಪೇಕ್ಷೆ ಪಟ್ಟು ಇಲ್ಲಿ ಬಂದಿದ್ದಾನೆ, ಅದಕ್ಕೋಸ್ಕರವಾಗಿ ನೀವು ಅನುಗ್ರಹ ಮಾಡಬೇಕು. ಯಾಕಂದ್ರೆ ನಿಮ್ಮ ಹೆಸರೇ ಸಜ್ಜನ ಪ್ರಿಯ ಅಂತ ರಾಮದೇವರಿಗೆ. ಹೀಗಾಗಿ ಸಜ್ಜನರಿಗೆಲ್ಲ ಪ್ರೀತ್ಯಾಸ್ಪದನಾದವನಾದ್ದರಿಂದ ಅವನಿಗೆ ಒಂದಿಷ್ಟು ಅನುಗ್ರಹ ಮಾಡ್ರಿ ಅಂಥೇಳಿ ಪರಿಚಯ ಮಾಡಿಕೊಡ್ತಾರೆ. ಇತ್ಯುಕ್ತ ಊಚೆ ಹನುಮಾನ್ ದೇವದೇವೋಪವಾದಿತಂ ಸುಗ್ರೀವ ವಾಲಿಸಂತ್ರಸ್ತಾನ್ ತ್ವಾಂ ರಾಮ ಶರಣಂ ಗತಃ. ಸುಗ್ರೀವ ನಿಮ್ಮ ಶರಣ ಹೊಂದಿದ್ದಾನೆ, ಆದ್ದರಿಂದ ನೀವು ಒಂದಿಷ್ಟು ಅನುಗ್ರಹ ಮಾಡಬೇಕು ಅಂಥೇಳಿ ಹನುಮಂತ ದೇವರು ಕೂಡ ಒಬ್ಬರಿಗೊಬ್ಬರು ಪರಸ್ಪರವಾಗಿ ಲಕ್ಷ್ಮಣ ಮಾತಾಡ್ತಾನೆ, ಆಮೇಲೆ ಹನುಮಂತ ದೇವರು ಮಾತಾಡ್ತಾರೆ. ಹೀಗೆ
ಮಾತಾಡ್ತಾ ಪುರುಷೋತ್ತಮತೆ ಸಖ್ಯಂ ಸೌಖ್ಯಾಯ ಕಪಿರಿಚ್ಛತೆ ಸ್ವಾಮಿನಸ್ತವ ಕಾರ್ಯಂನಃ ಸ್ವಕೃತ್ಯಂ ಸಾಧಯಾಮಹೇ. ಅದಕ್ಕೆ ನಿಮ್ದೇನು ಕೆಲಸ ಇರ್ತದೆ ಸ್ವಾಮಿ, ಆ ಸ್ವಾಮಿ ಕಾರ್ಯವನ್ನು ನಮ್ಮ ಕೆಲಸ ಅಂತ ಅಂದ್ಕೊಂಡು ಅವ್ರು ಮಾಡ್ತಾರೆ. ಅದಕ್ಕೆ ನಾನು ವಿಶ್ವಾಸ ಗ್ಯಾರಂಟಿ. ಆದ್ದರಿಂದ ನೀವು ಸುಗ್ರೀವನಿಗೆ ಒಂದು ವಿಶೇಷವಾಗಿ ಅನುಗ್ರಹ ಮಾಡಬೇಕು ಅಂತ. ಬಹಳ ವಿಶೇಷ ಇದು ಕೂಡ. ಸಾಮಾನ್ಯವಾಗಿ ಸಂಬಳ ಕೊಡ್ತೀನಿ ನೀವು ಕೆಲಸ ಮಾಡ್ರಿ ಅಂತಂದರೆ ಹಣಕ್ಕೋಸ್ಕರ ಮಾಡ್ತಿರ್ತಾನೆ, ಅದರಲ್ಲಿ ಬೇಕಾಬಿಟ್ಟಿ ಇರ್ತದೆ, ಪ್ರೀತಿ ಇರೋದಿಲ್ಲ, ಪ್ರೀತಿ ಇರೋದಿಲ್ಲ. ಆದರೆ ನಿಮ್ಮ ಕೆಲಸ ನಮ್ಮ ಕೆಲಸ ಅಂತ ಅನ್ಕೋತೀವಂದರೆ ಅದೊಂದು ವಿಶೇಷವಾದ ಒಂದು ಪ್ರೀತಿ ಬರ್ತದೆ. ಅದು ಬಹಳ ಮುಖ್ಯ. ನೋಡಿ, ನಿಮ್ಮ ಕೆಲಸ ಮಾಡ್ಕೊಡ್ತೇವೆ, ಏನು ಚಿಂತೆ ಮಾಡಬೇಡ ಅಂತ ಹೇಳಿದ್ರೆ ಹೆಂಗಿರ್ತಿತ್ತು ಹೇಳಿ, ಹೌದೇ? ರಾಮದೇವರ ಹೆಂಡತಿ ಪತಿವ್ರತಾಶ್ರಮ ಮಾಡಿ ಸೀತಾದೇವಿ ಹುಡುಕೊಡು, ಸ್ವಾಮಿ ನಿಮ್ಮ ಸೇವಾ ಅವ್ನು ಮಾಡ್ತಾನೆ, ಇದು ಹೇಳೋದು ಬೇರೆ. ನಿಮ್ಮ ಕೆಲಸ ನಮ್ಮ ಕೆಲಸ ಅಂತ ಚಿಂತನೆ ಮಾಡಿ ಮಾಡೋದು ಬೇರೆ. ಅಲ್ಲಿ ಪ್ರೀತಿ ತೋರಿಸುತ್ತೆ, ಅಂತಃಕರಣ ಇರ್ತದೆ ಅಂತ. ಹಾಗಾಗಿ ಪ್ರೀತಿಯಿಂದ ಭಕ್ತಿಭಾವದಿಂದ ಸೇವಾ ರೂಪದಿಂದ ಮಾಡಿಕೊಡ್ತಾನೆ, ಅದನ್ನು ನೀವು ಅನುಗ್ರಹ ಮಾಡಿ ಅಂಥೇಳಿ ಹನುಮಂತ ದೇವರು ತಾವೇ ಇದೇ ಉನ್ನತ ಪ್ರಾರ್ಥಿತ ಅಶೇಷ ಸಂಸಾರಕ ಅಂತ ಹೇಳಿದಂತೆ ಸುಗ್ರೀವನ ಪರವಾಗಿ ಹನುಮಂತ ದೇವರು ಮತ್ತೆ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ. ಎಷ್ಟು ಚಂದ ಎಲ್ಲ ಸರ್ವಸಮರ್ಪಣ ಗದ್ದೆ. ನಮ್ಮ ಸಿದ್ಧಾಂತನೇ ಇದು ಅಷ್ಟೇ. ನಮ್ಮ ಪರವಾಗಿ ದೊಡ್ಡವರು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ ಹೋಗ್ತಾರೆ. ಹಾಗೆ ಹನುಮಂತ ದೇವರು ಕೂಡ ಸುಗ್ರೀವನ ಪರವಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಇತ್ಯುಕ್ತ ಮಾರುತಿ ರಾಮಂ ಸುಸ್ಮಿದಾಸ್ಯಂ ಸಲಕ್ಷ್ಮಣಂ ಆರೋಪಯಾಮ ಸದಾ ನಿಜಗಾಂಶಗರಂ ಧೃತಂ. ಅಷ್ಟಂದು ಕೂಡ ಆಯ್ತು, ಹಾಗೆ ನೀ ಹೆಂಗೆ ಹೇಳ್ತೆ ಹಂಗೆ ಹನುಮ ಅಂತಂದ್ರೆ ಅಂದ ತಕ್ಷಣ ಹನುಮಂತ ದೇವರು ಅದ್ಭುತವಾದ ರೂಪ ತೆಗೆದುಕೊಂಡ್ರು. ಆ ರಾಮದೇವರ ಹೆಗಲಿನಲ್ಲಿ ರಾಮ ಲಕ್ಷ್ಮಣರು ಇಬ್ಬರೂ ಕೂಡ ವಿರಾಜಮಾನರಾಗಿದ್ದಾರೆ. ಅವರನ್ನು ಕರ್ಕೊಂಡು ಹನುಮಂತ ದೇವರು ಅಲ್ಲಿಂದ ಸೀದಾ ಮತ್ತೆ ಋಷಿಮುಖ ಪರ್ವತದಿಂದ ಏನು ಸುಗ್ರೀವಾದಗಳಿದ್ದಾರೆ ಅಲ್ಲಿಗೆ ಬಂದಿದ್ದಾರೆ. ಮಲಯಾಚಲ ಪರ್ವತ ನೋಡ್ರಿ, ಅವನು ರಾಮದೇವರು ಬಂದಿದ್ದ ಅಂತ ನೋಡಿ ಋಷ್ಯಮುಖ ಪರ್ವತ ಮಲಯಾಚಲಕ್ಕೆ ಹಾರಿದ್ದಾನಂತೆ. ಎಷ್ಟು ದೂರ ನೋಡಿ, ಸುಗ್ರೀವನ ಹೈ ಜಂಪ್ ಅದಂತ ಸಾಧ್ಯ ಊಹಾತೀತ. ಎಲ್ಲಿ ಋಷಿಮುಖ ಪರ್ವತ ಮತ್ತೆ ಮಲಯಾಚಲ ಪರ್ವತ ಎಷ್ಟು ದೂರ, ಅಲ್ಲಿಗೆ ಅವನು ಹಾರಿದ್ದಾರಂತೆ. ಯಾರೋ ಶತ್ರು ಪಕ್ಷದವ್ರು ಬಂದು ಅಂತ ಹೇಳಿ ಮತ್ತೆ ರಾಮದೇವರನ್ನು ಸುಗ್ರೀವನ ಹತ್ರ ಹನುಮಂತ ದೇವರು ಕರ್ಕೊಂಡು ಬಂದರು. ಯಾಕೆಂದ್ರೆ ಸೇವಾ ಮಾಡ್ತಾನೆ ಅಂತ. ಮತ್ತು ನಾವು ಅಷ್ಟೇ ದಿನ ಬೆಳಗಾಯಿದ್ದು ದೇವರ ಸೇವಾ ಮಾಡ್ತೀವಿ ಅಂತಲೇ ಇಷ್ಟೆಲ್ಲ ವ್ಯಾಪಾರವನ್ನು ವಾಯುದೇವರು ಮಾಡ್ತಾ ಇದ್ದಾರೆ. ನಾವು ಒಂದೇನಾದರೂ ನಿಲ್ಲಿಸ್ಬಿಟ್ರೆ ಅಷ್ಟೇ. ರಾಮದೇವರು ಹನುಮಂತ ದೇವರು ಕೂಡ ಅಷ್ಟೇ, ಒಂದೇ ಕ್ಷಣ ನಿಲ್ಲಿಸ್ಬಿಟ್ರೆ ಮುಗಿತು ಅಷ್ಟೇ. ಹಂಸ ಮಂತ್ರ ಜಪ ನಿಲ್ಲಿಸ್ಬಿಟ್ರೆ ಕೃಷ್ಣಾರ್ಪಣಮಸ್ತು ಅಂತ ಅರ್ಥ. ಅದಕ್ಕೋಸ್ಕರವಾಗಿ ಅಖಂಡವಾಗಿ ರಾಮದೇವರ ಸೇವಾ ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ತಾನೇ ಇರಬೇಕು. ಅಂದರೆ ಹನುಮಂತ ದೇವರು ನಮ್ಮ ಹತ್ರ ಕರ್ಕೊಂಡು ಬರ್ತಾನೆ. ಹೃದಯದಲ್ಲಿ ಅಭಿವ್ಯಕ್ತಿ ಅನ್ನೋದು ಹೆಚ್ಚಿನ ಭಾಗದಲ್ಲಿ ಆಗುತ್ತೆ. ಋಷಿಮುಖ ವನೋದ್ದೇಶ ಮಲಯಾದ್ರಿಂ ರಜನ್ ಹರಿ ಸರಾಮ ಲಕ್ಷ್ಮಣೋರೇಜೆ ಸಸೂರ್ಯೇಂದುರಿವಾಂಬುದ. ಸೂರ್ಯಚಂದ್ರರು ಕಾಣಿಸಿದಂತೆ ರಾಮಲಕ್ಷ್ಮಣರು ಕೂಡ ಹನುಮಂತ ದೇವರ ಹೆಗರಿನಲ್ಲಿ ವಿರಾಜಮಾನರಾಗಿ ಅಲ್ಲಿಂದ ಬರ್ತಾ ಇದ್ದಾರೆ. ಬರಬೇಕಾದ್ರೆ ಆ ರಾಮದೇವರು ನೋಡ್ತಾ ಇದ್ದಾಗ ಕೋಟಿ ಸೂರ್ಯ ಪ್ರಕಾಶಮರಾಗಿರ್ತಕ್ಕಂಥವ್ರು, ಆ ಏನು ಸೂರ್ಯ ವಂಶಕ್ಕೆ ಇವರು ಧ್ವಜದಂತೆ ಇರತಕ್ಕಂತಹ ರಾಮದೇವರು ಅಂಥೇಳಿ ಅಲ್ಲಿ ಅವರನ್ನು ಹೊಗಳ್ತಾ ಇದ್ದಾರೆ. ಸೂರ್ಯಸೂರ್ಯರ ಅಭೋತ್ಫುಲ್ಲ. ನೋಡೋದ್ರಿಂದಲೇನು ಮುಖ ಅವನಿಗೆ ಅರಳಿಬಿಟ್ಟಿದೆ ಸುಗ್ರೀವನಿಗೆ. ಹೆಂಗೆ ಸೂರ್ಯ ಬಂದಾಗ ಕಮಲ ಅರಳಿಬಿಡ್ತದೆ, ಆ ದೂರದಿಂದ ಇನ್ನೂ ಬರ್ತಾ ಇದ್ದಾರೆ. ಆ ಮುಖ ನೋಡಿದಾಗಲೇ ಸುಗ್ರೀವನ ಮುಖ ಅರಳಿಬಿಟ್ಟಿತ್ತಂತೆ. ಚೆನ್ನಾಗಿ ದೃಷ್ಟಾಂತವನ್ನು ಕೊಡ್ತಾರೆ. ಉವಾಚ ವಾಚಂ ಹನುಮಾನ್ ಸುಗ್ರೀವ ಅವಲೋಕಯನ್. ಅಲ್ಲಿ ಬಂದು ಇಳಿದ ಮೇಲೆ ರಾಮನ ಪರಿಚಯವನ್ನು ಸುಗ್ರೀವನಿಗೆ ಹನುಮಂತ ದೇವರು ಮಾಡಿಸ್ಕೊಡ್ತಾರೆ. ಯಾರು ಅನ್ಕೊಂಡಿದ್ದೆ ನೀನು? ತಾತ ದಾಸರಥಿಂ ರಾಮಂ ಸಾನುಜಂ ಪಶ್ಯನಪತಿಂ. ಇವ್ರು ಯಾರು ಗೊತ್ತೇವೆ? ನಮ್ಮ ಸ್ವಾಮಿ ಇವರು ಬಂತು. ಎಷ್ಟು ನಿನ್ನೆ ಬಂತಲ್ಲ, ಹಾಗೆ ಉಪನಿಷತ್ತುಗಳು ಹೇಳೋದೇ ದೇವರನ್ನು ಸ್ವಾಮಿತ್ವೋಪಾಸನೆ ಮಾಡ್ರಿ ಅಂತ. ಹಾಗೆ ಪರಿಚಯ ಮಾಡಿಕೊಡ್ಬೇಕೆಂದ್ರೆ ಪಶ್ಯನಪತಿಂ, ನಮ್ಮ ಸ್ವಾಮಿ ನೋಡು ನೀನು, ಇನ್ಯಾರು ಶತ್ರು ಅಂತ ನೋಡಬೇಡ, ಸ್ವಾಮಿ ಅಂತ ನೋಡು. ದಶರಥನ ಮಗ ರಾಮ ಅಂತ ಹೆಸರು ಅಂಥೇಳಿ ಸುಗ್ರೀವನಿಗೆ ಹನುಮಂತ ದೇವರು ಪರಿಚಯ ಮಾಡಿಸ್ಕೊಡ್ತಾರೆ. ಇಂತಹ ರಾಮನ ದರ್ಶನನೇ ಅದು ಸುಮ್ಮನೆ ಸಿಗುವುದಲ್ಲ. ಎಷ್ಟೋ ಕೋಟಿ ಜನ್ಮಗಳಲ್ಲಿ ಒಂದು ಪುಣ್ಯ ಗಳಿಸಿದ್ರೆ ಇಲ್ಲಿ ಸಿಗ್ತದ ದರ್ಶನ ಆಗತ್ತೆ, ಇಲ್ಲ ಸಿಗೋದೇ ಇಲ್ಲ ಅಂತ ಹನುಮಂತ ದೇವರು ಹೇಳ್ತಾರೆ. ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ರಾಮದೇವರೇ ಅನುಗ್ರಹ ಮಾಡೋದಕ್ಕೋಸ್ಕರವಾಗಿ ಬಂದಿರತಕ್ಕಂಥದ್ದು. ಇತಿಹಾಸ ನಾವು ಕಥೆ ನೋಡಿದಾಗ ಹೆಂಡತಿನ ಹುಡ್ಕೊಂಡು ಬಂದ, ಅವ್ನು ಸಹಾಯ ತಗೊಂಡ ಅಂತ ಇಷ್ಟೇ ಅನ್ಕೋತೀವಿ, ಹೌದೇ? ಏನು ರಾಮದೇವರು ಇವ್ರು ಇಲ್ದೇನು ಮಾಡ್ಲಿಕ್ಕೆ ಹನುಮಂತರು ಒಬ್ಬರು ಸಾಕಲ್ಲ. ಇವ್ರು ಯಾರು ಸುಗ್ರೀವನು ಬೇಕೇ ಇಲ್ಲ. ಹನುಮಂತರು ಒಂದು ಆಜ್ಞೆ ಮಾಡಿಬಿಟ್ರೆ 10 ನಿಮಿಷ ಸೀತಾದೇವಿ ಬಂದ್ಬಿಡ್ತಿತ್ತು ಅಷ್ಟೇ. ಲಂಕಾನೇ ತಂದು ಇಟ್ಬಿಡ್ತಿದ್ರು ಹನುಮಂತೇವರು. ಆದರೆ ವಿಶೇಷ ಅನುಗ್ರಹಕ್ಕಾಗಿಯೇ ಬಂದದ್ದು ಅನ್ನೋದನ್ನು ಲಕ್ಷ್ಮಣ ದೇವರಿಗೆ ಮತ್ತು ಸುಗ್ರೀವನಿಗೆ ಹನುಮಂತ ಸ್ಪಷ್ಟ ಮಾಡ್ತಾರೆ. ಕೋಟಿ ಜನ್ಮಾರ್ಜಿತೈ ಪುಣ್ಯೈ ದುರ್ಲಭಂ ಸ್ವಯಂ ಆಗತಂ ಅಂತ.
ಇದು ಒಂದು ವಿಶೇಷಣೆ ಫಲ. ಎಲ್ಲ ವೇದಗಳ ಅರ್ಥಗಳೇ ಇವೆಲ್ಲ. ನಾವು ತಪಸ್ಸು ಮಾಡಿದರೂ ಕೂಡ ದೇವರು ಸಿಗ್ತಾನಂತ ಗ್ಯಾರಂಟಿ ಇಲ್ಲ. ಹೌದೇ? ನೀವು ತಪಸ್ಸು ಮಾಡಿದ್ರೆ, ನೀವು ದಾನ ಕೊಟ್ಟರೆ, ನೀವು ಇನ್ನೇನೋ ಮಾಡಿದ್ರೆ, ನೀ ದಾನ ಕೊಟ್ಟಿದ್ರೆ ನಾನೇ ದರ್ಶನ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ರೆ ಉತ್ತರನೇ ಇಲ್ಲ. ನೀವೇನೋ ಒಂದು ಯಾವುದೋ ಹೋಮ ಮಾಡಿದ್ರೆ, ಒಂದೇನೋ ಬಂಗಾರ ದಾನ ಮಾಡಿದ್ರೆ, ನೋಡ್ರಿ ನಾನು ಬಂಗಾರ ದಾನ ಮಾಡಿ ಸ್ವಾಮಿ ಈಗ ನಂಗೆ ದರ್ಶನ ಕೊಡು. ನೀನು ಅವನಿಗೆ ದಾನ ಮಾಡಿದೆ, ನಾನು ಕೊಟ್ಟೇನ, ಮತ್ತು ನಾನೇ ದರ್ಶನ ಕೊಡ್ಬೇಕು ಅಂತ ಕೇಳಿದ್ರೆ ಏನು ಮಾಡ್ತೀರಿ? ಯಾರೋ ಯಾರಿಗೋ ಏನೋ ಮಾಡಿದರೆ ದೇವರಾಗಿ ದರ್ಶನ ಕೊಡಬೇಕು. ಇದೇ ಭಗವಂತನ ಅನುಗ್ರಹ. ಹಾಗೆ ದುರ್ಲಭಂ ಸ್ವಯಮಾಗತಂ, ಅವನು ಮಾಡ್ತಾನೆ ಅಂತ ಬಂದದ್ದಲ್ಲ, ದೇವರು ಪೂರ್ಣಾನುಗ್ರಹ ಮಾಡಲಿಕ್ಕೆ ಬಂದದ್ದು ಅಂತ ಅಲ್ಲಿ ಭಗವಂತನ ಕಾರುಣ್ಯವನ್ನೇ ಹನುಮಂತ ದೇವರು ಚಿಂತನೆ ಮಾಡ್ತಾ ಇದ್ದಾರೆ. ರಾಮಸ್ಯ ದರ್ಶನಂ ನೋದ್ಯ ಕೈವಲ್ಯ ವಿವಕೆ. ಇವತ್ತೇನು ನೀನು ರಾಮನ ದರ್ಶನ ಮಾಡ್ಕೊಳ್ತಾ ಇದ್ದೆ ಅಂದರೆ ನಿಮ್ಗೆ ಹೋಯ್ತ ಅಮೃತನೇ. ಕೈವಲ್ಯಂ ಅಂದರೆ ಅಮೃತ ಅಂತ. ಹೀಗಾಗಿ ಮೋಕ್ಷಪ್ರಾಯವಾಗಿರ್ತಕ್ಕಂಥದ್ದು, ಮೋಕ್ಷದಲ್ಲಿ ಏನೊಂದು ಆನಂದವನ್ನು ಅನುಭವಿಸ್ತೇವೆ ಮೋಕ್ಷಕ್ಕೆ ಹೋದ್ಮೇಲೆ, ಅದು ಯಾರಿಗೆ ಗೊತ್ತದ? ಹೋದ್ಮೇಲೆ ಗೊತ್ತಾಗುತ್ತೆ. ಅದರಂತೆ ಇದು ಅಷ್ಟೇ, ರಾಮನ ದರ್ಶನವೂ ಕೂಡ ಅದು ಮೋಕ್ಷಕ್ಕೆ ಸಮಾನವಾದದ್ದು ಅಂಥೇಳಿ ಭಾಗವತದಲ್ಲಿ ಅದನ್ನು ಹೇಳಿದ್ದಾರೆ ಸೂಕ್ಷ್ಮವಾಗಿ. ಮೋಕ್ಷದ ಆನಂದ ಹೇಗಿರುತ್ತೆ ಅಂತ ಒಂದು ಝಲಕ್ ತೋರಿಸ್ತಾನಂತ ದೇವರು. ಜ್ಞಾನಿಗಳಿಗೆ ಮಾತ್ರ, ನಮ್ಮಂಥ ಮೂರ್ಖರಿಗೆ ಕೊಡೋದಿಲ್ಲ. ಮಹಾನುಭಾವರು ಜ್ಞಾನಿಗಳಿಗೆ ಮೋಕ್ಷದ ಆನಂದದ ಝಲಕ್ ಕೊಡ್ತಾನಂತ, ಒಂದು ಶಾಂಪಲ್ ತೋರಿಸ್ತಿರ್ತಾನಂತ, ಆವಾಗ ಹಿಂಗಿರುತ್ತೆ ನೋಡು ಅಂತೇಳಿ. ಹಾಗಾಗಿ ಒಂದು ಸಲ ಮತ್ತೆ ಭಗವಂತನ ಪಾದಧೂಳಿ ಧ್ಯಾನ ಮಾಡಲಿ ಶುರು ಮಾಡಿದ್ಮೇಲೆ, ಅಮೃತ ಕುಡಿದ್ಮೇಲೆ ಮತ್ತೆ ಈ ಕಡೆ ಬರಬೇಕಂತ ಅನಿಸೋದೇ ಇಲ್ಲ ಅಂತವ್ರಿಗೆ. ಯಾಕಂದರೆ ಮೋಕ್ಷಾನಂದ ಅನುಭವಿಸ್ಬಿಟ್ಟಿರ್ತಾರೆ ಸ್ವಲ್ಪ ಪ್ರಮಾಣದಲ್ಲಿ. ಹಾಗಾಗಿ ಮತ್ತೆ ಅಲ್ಲೇ ಹೋಗ್ತಾರೆ ಹೊರತು ಈ ಕಡೆ ಬರುವುದೇ ಇಲ್ಲ ಅಂತವ್ರು. ಇದು ಜ್ಞಾನಿಗಳ ಲಕ್ಷಣ ಅಂತ. ಹಾಗೆ ಅನನ್ಯ ಶರಣಸ್ತಂ ಹಿ ಶರಣ್ಯಂ ಶರಣಂ ವ್ರಜ ರಾಮಂ ರಾಜೀವ ನಯನಂ ಏಷ ಶೋಕಾಬ್ಧಿ ಶೋಷಣ. ನೋಡಿ, ಹಿಂಗೆ ರಾಮದೇವ್ರ ಬಗ್ಗೆ ಹನುಮಂತೇವರು ಹೇಳ್ತಾ ಹೋದರು. ಇನ್ಯಾರು ಮೊರೆ ಹೋಗ್ಬಾರ್ದು, ಇವರೊಬ್ಬರು ಮೊರೆ ಹೋಗ್ಬಿಟ್ರೆ ಸಾಕು, ಇನ್ಯಾರು ಬೇಕಾಗಿಲ್ಲ ಅಷ್ಟೇ. ಕಂಡುಕೊಂಡವ್ರನ್ನೆಲ್ಲ ಮೊರೆ ಹೋಗ್ಬೋದಲ್ಲ. ಅನನ್ಯ ಶರಣಸ್ತಂ ಹಿ ಶರಣ್ಯಂ ಶರಣಂ ವ್ರಜ ರಾಮಂ ರಾಜೀವ ನಯನಂ ಏಷ ಶೋಕಾಬ್ಧಿ ಶೋಷಣ. ಇವನೇ ನಮ್ಮ ಸಂಸಾರ ಸಮುದ್ರ ಒಣಗಿಸೋನು, ಇನ್ಯಾರೂ ಇಲ್ಲ. ಇನ್ಯಾರಿಗೂ ಆ ಸಾಮರ್ಥ್ಯ ಇಲ್ಲ. ದೇವರಿಗೊಬ್ಬರಿಗೇನೆ, ರಾಮದೇವರಿಗೊಬ್ಬರಿಗೇನೆ ನಮ್ಮ ಸಂಸಾರದ ಸಮುದ್ರವನ್ನು ಒಣಗಿಸುವಂತಹ ಸಾಮರ್ಥ್ಯ ಇವನಿಗಿದೆ. ಅದಕ್ಕೋಸ್ಕರ ನಿಂದೇನು ದುಃಖ ಇದೆಯಲ್ಲ, ಆ ದುಃಖ ಎಲ್ಲ ಹೇಳ್ಕೊಂಡ್ಬಿಡು, ಆ ದುಃಖ ಎಲ್ಲ ಹೇಳ್ಕೊಂಡು ಎಲ್ಲ ದುಃಖವನ್ನು ಪರಿಹಾರ ಮಾಡಿಬಿಡ್ತಾನೆ ಅಷ್ಟೇ ಅಂಥೇಳಿ ಸಂಸಾರದ ಪರಿಹಾರದ ಉಪಾಯವನ್ನು ಮತ್ತೆ ಹನುಮಂತೇವರು ಹೇಳ್ತಾ, ದೇವರ ಶರಣ ಹೊಂದೋದೇ ಇನ್ನೊಂದು ಯಾವುದು ಉಪಾಯನೇ ಇಲ್ಲ. ಭಗವಂತನ ಶರಣ ಹೊಂದೋದೇ ಹೊರತು ಇನ್ನೊಂದು ಯಾವುದಿಲ್ಲ. ಭಾರ್ಯಾಂ ಆರ್ಯಸ್ಯ ವೈದೇಹಿ ದ್ರಕ್ಷ್ಯಾಮೋ ರಕ್ಷಸಾ ಹೃದಾಂ ತತ್ರ ವಿಶ್ವಸ್ಯ ಮಾಂ ವೀರ ವಿಶ್ವಭರ್ತು ಸಖೋ ಸಖೋ. ಹನುಮಂತೇವರು ಹೇಳ್ತಾರೆ, ನೀನು ರಾಮದೇವರಲ್ಲಿ ವಿಶ್ವಾಸ ಮಾಡು, ರಾಮದೇವರು ಖಂಡಿತವಾಗಿ ನೀನು ಅನುಗ್ರಹ ಮಾಡ್ತಾರೆ ಅಂಥೇಳಿ ನೀನು ವಿಶ್ವಾಸ ಮಾಡು, ನಾನು ಹೇಳ್ತೀನಿ ಅಂತ. ಅಂದರೆ ಖಂಡಿತವಾಗಿಯೂ ನಾನು ಅನುಗ್ರಹ ಮಾಡಿಸ್ತೀನಿ ಅನ್ನೋದನ್ನು ಎಷ್ಟು ಸ್ಪಷ್ಟವಾಗಿ ಹನುಮಂತೇವರು ಹೇಳ್ತಾರೆ. ಈ ತತ್ರ ವಿಶ್ವಸ್ಯ ಮಾಂ ವೀರ ಅಂತ ವಿಶ್ವಾಸ ಮಾಡು. ಅವ್ರು ಹೇಳಿದರೆ ಭಕ್ತಿ ಈಸ್ ಈಕ್ವಲ್ ಟು ವಿಶ್ವಾಸ, ಬೇರೆ ಏನಿಲ್ಲೇ ಇಲ್ಲ. ದೇವರಲ್ಲಿ ವಿಶ್ವಾಸ ಮಾಡೋದೇ ಭಕ್ತಿ, ಅದು ಬೇರೆ ಇಲ್ಲ. ಅದೇ ಇಲ್ಲ. ರಕ್ಷತಿ ಇತ್ಯೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ ಅಂತ ಆಚಾರ್ಯರು ಹೇಳ್ತಾರೆ. ಹಾಗೆ ರಕ್ಷಣೆ ಮಾಡೇ ಮಾಡ್ತಾನೆ ಅನ್ನೋದು ಏನೊಂದು ಜ್ಞಾನ ಇದೆ, ಅತಿಯಾದ ವಿಶ್ವಾಸ, ಅದೇ ಭಕ್ತಿ ಅಂತ, ಅದು ತೋರಿಸ್ಬೇಕು. ಹಾಗಾಗಿ ದೇವರು ಅನುಗ್ರಹ ಮಾಡೇ ಮಾಡ್ತಾನೆ, ವಿಶ್ವಾಸ ನೀನು ಮಾಡು ಅಂಥೇಳಿ. ವಿಶ್ವಭರ್ತು ಸಖಾಭಾವ, ಏನು ನೋಡಿ, ಜಗದೊಡೆಯ ಅವನು, ಜಗತ್ತಿಗೆ ಗೆಳೆಯ ಆದಮೇಲೆ ನಿನಗಾಗೋದಿಲ್ಲ ಏನು, ಪ್ರೀತಿ ಮಾಡೇ ಅನುಗ್ರಹ ಮಾಡೇ ಮಾಡ್ತಾನೆ, ಮಾಡು ಅಂಥೇಳಿ. ಆ ಕಡೆ ಆಜ್ಞಾ ರೂಪದಲ್ಲೂ ಪ್ರೀತಿಯಿಂದಲೂ, ಈ ಕಡೆ ಶಾಸ್ತ್ರದ ವಿಚಾರ, ಎಲ್ಲವನ್ನು ಒಂದೇ ಶಬ್ದಗಳ ಮೂಲಕವಾಗಿ ಹನುಮಂತದೇವರನ್ನು ತಿಳಿಸಿಕೊಡ್ತಾ ಹೋಗ್ತಾರೆ. ಮಾರುತಿಯರು ವಾಕ್ಯ ಮಾಕರ್ಣಿ. ಯಾವಾಗ ಹನುಮಂತದೇವರು ಇದ್ದ ಮಾತಾಡ್ತಾ ಹೋದರು, ಲಕ್ಷ್ಮಣದೇವರು ಧನ್ಯೋಸ್ಮಿ ಅನುಗೃಹೀತೋಸ್ಮಿ ಕೃತಕೃತ್ಯೋಸ್ಮಿ. ಎಷ್ಟು ಆ ಹನುಮಂತ ದೇವರಲ್ಲಿ ವಿಶ್ವಾಸ ಬಂದ್ಬಿಡ್ತು. ಇದೇ ಗುರುಗಳಲ್ಲಿ ಮೊದಲು ವಿಶ್ವಾಸ ಬರಬೇಕು, ಆಮೇಲೆ ದೇವರಲ್ಲಿ. ಗುರುಗಳಲ್ಲೇ ಇಲ್ಲಂದ್ರೆ ಹೇಗೆ? ಅದಕ್ಕೆ ಧನ್ಯೋಸ್ಮಿ ಅನುಗೃಹೀತೋಸ್ಮಿ, ನಾನು ಧನ್ಯ ಆಗಿಬಿಟ್ರೆ ಎಷ್ಟು ಅನುಗ್ರಹ ಮಾಡ್ತಾ ಇದ್ದೀರಿ ನೀವು. ಹಾಗಾಗಿ ನಿಮ್ಮ ಮಾತಿನಂತೆ ನಾನು ಇವತ್ತೇ ದಾಸನ ಆಗಿಬಿಡ್ತೀನಿ, ನೀವೇನು ಹೇಳ್ತೀರಿ ಎಲ್ಲ ಕೇಳಿಬಿಡ್ತೀನಿ ಅಂಥೇಳಿ ಸುಗ್ರೀವನು ಕೂಡ ಪ್ರತಿಜ್ಞಾದಿಗಳು ಮಾಡ್ತಾನೆ. ನರೇಂದ್ರೋ ವಾನರೇಂದ್ರಂ ಥಂ ಉತ್ಥಾಯ ಅಖತಯನ್ ಮಿಥ. ಅಷ್ಟೇಳಿ ಅವನೇನು ಸುಗ್ರೀವ ನಮಸ್ಕಾರ ಮಾಡಿದ, ಅವನಿಗೆ ಲೆಬಿಸಿ ರಾಮದೇವರು ಕೂಡ ಅದೇ ರೀತಿಯ ಹೇಳ್ತಾರೆ. ಅದೊಂದು ವ್ಯವಹಾರ ಅಂತ. ನೀನು ಹೆಂಗೆ ಪ್ರತಿಜ್ಞೆ ಮಾಡಿದೆ, ವಿಶ್ವಾಸ ಮಾಡಿದೆ ಅಂದಮೇಲೆ ನಾನು ಮಾಡಬೇಕಂತ. ಅದೊಂದು ಮನುಷ್ಯರ ವ್ಯವಹಾರ ಅಂತ. ದೇವರು ಅನ್ನೋದು ಸೆಕೆಂಡ್ರಿ, ಆದರೆ ಮನುಷ್ಯರಾಗಿ ಬಂದಾಗ ಮನುಷ್ಯರಂತೆ ಕೆಲವೊಮ್ಮೆ ವ್ಯವಹಾರ ಮಾಡಬೇಕು. ಅದಕ್ಕೆ ರಾಮದೇವರು ಕೂಡ ತ್ವತ್ಕಾರ್ಯಂ ಮಿತ್ರ ಮತ್ಕಾರ್ಯಂ ಮತ್ಕಾರ್ಯಂ ತಾವಕಂ ಪ್ರೀತಿ. ರಾಮದೇವರು ಅದನ್ನು ಕೂಡ ಹೇಳ್ತಾರೆ, ನಿನ್ನ ಕೆಲಸ ನನ್ನ ಕೆಲಸ ಅಂತ ನಾನು ಮಾಡ್ತೀನಿ ಅಂದ್ಬಿಟ್ಟು. ಅಷ್ಟು ಚೆನ್ನಾಗಿದೆ. ಅದು ನಿನ್ನ ಕೆಲಸ ನನ್ನ ಕೆಲಸ ಅಂತ ನಾನು ಮಾಡ್ತೀನಿ, ಮತ್ಕಾರ್ಯ ಅಂತ ಆಗ್ತಂದ್ರೆ ನನ್ನ ಕೆಲಸ ನಿನ್ನ ಕೆಲಸ ನೀವು ಮಾಡು. ಸರಿ, ಅಂದರೆ ಇಬ್ಬರಲ್ಲೂ ಒಂದು ಪ್ರೀತಿ ಅನ್ನೋದು ಒಂದೇ ರೀತಿಯಾಗಿರ್ಬೇಕು ಅಷ್ಟೇ ಹೊರತು ವ್ಯತ್ಯಾಸ ಇರಬಾರ್ದು.
ಇಬ್ಬರಲ್ಲೂ ಕೂಡ ವ್ಯತ್ಯಾಸ ಬರಬಾರ್ದು. ಹೀಗಾಗಿ ಪರಸ್ಪರವಾಗಿ ಒಂದು ಸಖ್ಯವನ್ನು ಬೆಳೆಸಿಕೊಳ್ಳೋಣ. ಆ ಸಂಕಲ್ಪದ ಮೂಲಕ, ಪ್ರತಿಜ್ಞಾ ಮೂಲಕವಾಗಿ ಯಾವಾಗ ರಾಮದೇವರು ಇಷ್ಟಂದ್ರು ಆ ಕಡೆ ಹನುಮಂತ ದೇವರು ಒಂದು ಅಗ್ನಿ ಪ್ರತಿಷ್ಠಾಪನೆ ಮಾಡಿದ್ರು. ಅಂದರೆ ಇವ್ರು ಮಾತಾಡ್ಬೇಕಾದ್ರೆ ಅಗ್ನಿ ಪ್ರತಿಷ್ಠಾಪನೆ ಯಾಕೆ ಮಾಡಬೇಕು ಅಂತ, ಅದಕ್ಕೆ ನಮ್ಮ ಸಿದ್ಧಾಂತನೇ ಅದು. ಯಾವುದಾದ್ರೂ ಒಂದು ಬಹಳ ದೊಡ್ಡ ಕಾರ್ಯ ಮಾಡಬೇಕಾದ್ರೆ, ಪ್ರತಿಜ್ಞಾದನೆ ಮಾಡಬೇಕಾದ್ರೆ ಅಗ್ನಿ ಸಾಕ್ಷಿಯಾಗೇ ಮಾಡಬೇಕು. ಇದು ಬಹಳ ಮುಖ್ಯ ಸಿದ್ಧಾಂತವನ್ನು ನಮಗೆ ಇಲ್ಲಿ ತಿಳಿಸ್ಬೋದು. ಅದಕ್ಕೆಲ್ಲ ಮದುವೆ ವಿವಾಹಾದಿಗಳಲ್ಲಿ ಕೂಡ ಮತ್ತು ಅಗ್ನಿ ಸಾಕ್ಷಿಯಾಗಿಯೇ ಪಾಣಿಗ್ರಹಣಾದಿಗಳೆಲ್ಲ ಮಾಡೋದು. ಮಾಂಗಲ್ಯ ಧಾರಣ ಅದು ಪ್ರಧಾನ ಅಲ್ಲ ಅಂತ ಹೇಳಿದ್ದಾರೆ. ಮನುಸ್ಮೃತ್ಯಾದಿಗಳಲ್ಲಿ ಮೂಲ ಸಿದ್ಧಾಂತ ಶಾಸ್ತ್ರದಲ್ಲಿ ನಿಮ್ಮ ಮದುವೆ ಆಗಿದೆ ಅಂತ ಏನು ಗ್ಯಾರಂಟಿ, ತಾನೇ ತೋರಿಸೋದು ಅಷ್ಟೇ, ಗೊತ್ತಾಯ್ತಾರೆ. ಆದರೆ ಮೂಲ ಯಾವುದು ಅಂತಂದ್ರೆ ಪಾಣಿಗ್ರಹಣನೇ ಪ್ರಧಾನವಾದದ್ದು ಅಂತ. ಆ ಪಾಣಿಗ್ರಹಣ ಅಗ್ನಿ ಸಾಕ್ಷಿಯಾಗಿ ಮಾಡೋದು. ಅಗ್ನಿ ಮೂಲಕವಾಗಿ ಭಗವಂತನಿಗೆ ಮತ್ತೆ ಬ್ರಹ್ಮದೇವರಿಗೆ ಪ್ರಜಾಪದೇನತ್ವದೇತಾನ್ಯೋ ವಿಶ್ವಾದಾನಿ ಭೂವ ಯತ್ಕಾಮಾಸ್ತೇಜೋ ಮಸ್ತನ್ನೋ ಅಸ್ತು ವಯಂ ಸ್ಯಾಮ ಕಥಾಯೋರಯೀಣಾಂ ಅಂಥೇಳಿ ಪ್ರಜಾಪತಿಗಳಿಗೆ ಆಹುತಿಯನ್ನು ಕೊಟ್ಟು ನಾವು ಒಂದಾಗ್ತಾ ಇದ್ದೇವೆ ನಿನ್ನ ಸಾಕ್ಷಿಯಾಗಿ ಅಂಥೇಳಿ ಪ್ರಾರ್ಥನೆ ಮಾಡಿ ಆಹುತಿ ಕೊಡಬೇಕು. ಒಂದ್ಸಲ ಪ್ರದಕ್ಷಿಣೆ ಹಾಕಬೇಕು, ಮತ್ತೊಂದ್ಸಲ ಆಹುತಿ ಕೊಡಬೇಕು, ಮತ್ತೆ ಹೀಗೆ ಅಗ್ನಿ ಸಾಕ್ಷಿಯಾಗಿ ನಾವು ಪಾಣಿಗ್ರಹಣಾದಿಗಳನ್ನು ಮಾಡ್ತೀವಿ, ಅಲ್ಲಿ ಪ್ರತಿಜ್ಞೆ ಮಾಡ್ತೀವಿ. ಅದು ಒಂದೇ ಅಲ್ಲ, ಯಾವುದೇ ಪ್ರತಿಜ್ಞಾದಿಗಳನ್ನು ಮಾಡಬೇಕಾದರೂ ಕೂಡ ಅಗ್ನಿ ಸಾಕ್ಷಿಯಾಗಿಯೇ ಮಾಡಬೇಕು ಅನ್ನೋದು ನಮಗೆ ರಾಮಾಯಣದಲ್ಲಿ ತಿಳಿಸಿಕೊಡ್ತಾರೆ. ಹೀಗಾಗಿ ಸುಗ್ರೀವ ಮತ್ತು ರಾಮದೇವರು ಏನೋ ಒಂದು ಸಖ್ಯವನ್ನು ಬೆಳೆಸ್ಕೊಂಡ್ರು, ಅದಕ್ಕೆ ಅಗ್ನಿ ಸಾಕ್ಷಿಯಾಗಿ ಆಗಬೇಕು ಅನ್ನೋದನ್ನ ನಮ್ಗೆ ಹನುಮಂತರ ತಕ್ಷಣದಲ್ಲೇ ಜ್ವಲನಂ ಜ್ವಲಯಾಮಾಸ ಹನುಮಾನ್ ಸಖ್ಯ ಸಾಕ್ಷಿಣಂ, ನಿಮ್ಮಲ್ಲಿ ಸಖ್ಯ ಇದೆ ಅಂತಲ್ಲಿ ಸಾಕ್ಷಿನೇ ಅಗ್ನಿ ಅಂಥೇಳಿ ಸ್ಕಲತಿ ಕ್ವಚಿತ್ ಆಪತ್ಸು ನಹಿ ನೀತಿ ಮತಂ ಮತಂ. ಏನೋ ಅಕಸ್ಮಾತ್ತಾಗಿ ಯಾಕೆ ಇದನ್ನು ಹೇಳ್ತಾರೆ, ಅಗ್ನಿ ಸಾಕ್ಷಿಯಾಗಿ ಮಾಡಬೇಕು, ಪ್ರೀತಿ ಬೆಳೆಸ್ಕೊಳ್ಳೋದು, ಅದು ಪ್ರತಿಜ್ಞಾದ ಮಾಡಬೇಕು. ಯಾಕೆ ಅಂತಂದ್ರೆ ಕೆಲವೊಮ್ಮೆ ಏನಾದರೂ ಮರ್ತು ಹೋದರೆ ಅಥವಾ ಇನ್ನೇನಾದರೂ ಆಯಿತು ಅಂದರೆ ನೆನ್ಪಂದ್ರೆ ಅವ್ರನ್ನ ಅಗ್ನಿ ಸಾಕ್ಷಿಯಾಗಿ ನಾವು ಪ್ರತಿಜ್ಞೆ ಮಾಡಿದಪ್ಪ ಬಿಡಬಾರ್ದು ಅಂತ ಒಂದು ತಲೆಯಲ್ಲಿ ಹೊಡಿತಾ ಇರ್ತಂತ. ಅದು ಮೇಲಿಂದ ಮೇಲೆ ಸ್ಫುಟ ಆಗ್ತಿರ್ತದೆ. ಹಾಗಾಗಿ ಅದು ಇರಬೇಕು. ಏನೂ ಮಾಡಿದ್ರೆ ಸುಮ್ಮನೆ ಆಯ್ತು ನೀನು ನಾನು ಸೇವೆ ಮಾಡು, ನಾನು ನಿನ್ನ ಸೇವೆ ಮಾಡು, ನೀನು ನಂಗೆ ಹೆಲ್ಪ್ ಮಾಡು, ನನಗೆ ಹೆಲ್ಪ್ ಮಾಡು, ಅಷ್ಟು ಮಾತಾಡ್ಕೊಂಡು ಹೋಗ್ಬಿಟ್ರೆ ಅದು 2 ನಿಮಿಷ ಇರುತ್ತೆ ಅಷ್ಟೇ. ಇರುತ್ತೆ ಸ್ವಲ್ಪ ಹೊತ್ತಿರುತ್ತೆ ಅಷ್ಟೇ, ಮನೆಗೆ ಬಂದು ಎಲ್ಲ ಬರ್ತೋಗ್ಬಿಡುತ್ತೆ. ಅದರ ಅಗ್ನಿ ಸಾಕ್ಷಿಯಾಗಿ ಇನ್ನೊಬ್ಬ ವ್ಯಕ್ತಿ ಮೂಲಕವಾಗಿ ನಾವು ಏನಾದರೂ ಮಾಡಿದ್ರೆ ಅದು ಕೊನೆ ಥರ ನೆನಪಿರುತ್ತೆ ಅಂತ. ಕೆಲವರು ಹೇಳ್ತಾರೆ ದುಡ್ಡು ಕೊಟ್ಬಿಟ್ಟು ಹಿಂಗೆ ಚೂಟ್ ಬಿಡ್ತಾರಂತೆ ನೆನಪಿರಲಿ ಅಂತ. ಅದು ನೆನಪಿರ್ತದೆ, ಅದು ದುಡ್ಡಿದ್ದು ಹೋದೇ ಇಲ್ಲ. ಇದೆಲ್ಲ ಲೌಕಿಕ ವ್ಯವಹಾರ ಮಾಡ್ತಾರೆ. ಅದ್ರ ಅಗ್ನಿ ಇದು ವಿಶೇಷವಾಗಿ ಆಧ್ಯಾತ್ಮಿಕವಾಗಿ ಅಂತ ವಿಚಾರ ಮಾಡಿ ಸುಗ್ರೀವ ಮಾವಿಲಂಬತ್ತಂ ಸ್ವಾಮಿನ್ ಅವಸರೋಧನ ಇತ್ಯುಕ್ತೌತೌ ಹನುಮತ ವನ್ನೇಹೇ ಅಂತಿಕಮೀಯತು. ಹೀಗೆ ಅಷ್ಟು ಹೇಳಿ ಅಗ್ನಿ ಪ್ರಜ್ವಲ ಆದ ತಕ್ಷಣ ಅಲ್ಲಿ ಮತ್ತೆ ಹನುಮಂತ ದೇವರು ರಾಮದೇವರು ಅವರಿಬ್ಬರು ಕೂಡ ಸುಗ್ರೀವರಲ್ಲಿ ಬಂದು ಅವರು ಪ್ರತಿಜ್ಞಾದಿಗಳನ್ನು ಮಾಡ್ತಾರೆ. ಪ್ರತಿಜ್ಞೆ ಮಾಡಿ ಇನ್ಮೇಲೆ ತಡ ಮಾಡಬೇಡ, ಆ ಕೆಲಸವನ್ನು ಮಾಡುವಂತ ರೀತಿಯಾಗಿ ಅವ್ರು ಹೇಳ್ತಾರೆ. ಹರೀಂದ್ರ ಹಸ್ತಂ ಹಸ್ತೇನ ಚಕ್ರಾಂಕೇನ ಚಕ್ರಬಂಧು, ಅದೇ ನೋಡಿ ಥ್ಯಾಂಕ್ಸ್ ಕೊಡೋದು ಅಂತ ಹೇಳ್ತಾರೆ. ಇಬ್ಬರು ಸ್ನೇಹಿತರಾಗೋದು ಅಂದರೆ ಅಗ್ನಿ ಮೂಲಕವಾಗಿ ಥ್ಯಾಂಕ್ಸ್ ಕೊಟ್ಟು ಇಬ್ಬರು ಪರಸ್ಪರವಾಗಿ ಕೆಲಸಗಳನ್ನು ಮಾಡಿಕೊಳ್ಳೋಣ ಅಂಥೇಳಿ ಅಗ್ನಿ ಮೂಲಕವಾಗಿ ನೋಡುವ. ಅಲ್ಲಿ ಮಾತ್ರ ಚಕ್ರಾಂಕೇನ ಚಕ್ರವ್ರತ ಅಂತ ದೇವರ ಕೈಯಲ್ಲಿ ಚಕ್ರಾದಿಗಳಿತ್ತಂತೆ. ಹಾಗೆ ಅಂತಹ ಶ್ರೇಷ್ಠವಾದ ಮೃದುವಾದ ಏನೊಂದು ಪಾದದ ಹಸ್ತದಿಂದ ಮತ್ತೆ ಸುಗ್ರೀವನ ಕೈ ಹಿಡ್ಕೊಂಡಿದ್ದಾನೆ ಭಗವಂತ. ಗೃಹನ್ ಸಪ್ತಪದೀನಾರ್ಥಂ ವನ್ಯಂ ಚಕ್ರೆ ಪ್ರದಕ್ಷಿಣಂ. ಅವ್ರು ಹೆಂಗಿದೆ ಎಲ್ಲ ನಾವೆಲ್ಲ ನೋಡಿದ್ದೆ ಅಂದ್ರೆ ಗಂಡ ಹೆಂಡತಿ ಇಬ್ಬಿಬ್ರು ಪ್ರದಕ್ಷಿಣೆ ಹಾಕಿದ್ದು, ಇಲ್ಲಿ ಗಂಡು ಪ್ರದಕ್ಷಿಣೆ ಹಾಕಿದ್ದು ಅಂತ 2 ಪುರುಷರು ಪ್ರದಕ್ಷಿಣೆ ಹಾಕಿದ್ದು. ಅದೇ ಹಾಗಾಗಿ ಪ್ರದಕ್ಷಿಣೆ ಹಾಕಿದ್ರಂತ ವನ್ಯಂ ಚಕ್ರೆ ಪ್ರದಕ್ಷಿಣಂ ಗೃಹಂ ಸಪ್ತಪದೀನಾರ್ಥಂ. ಏನು ಇದು ಆ ಸಪ್ತಪದಿ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ ನೋಡಿ, ಭಾಳ ಕಷ್ಟ ಇದು. ಡಿಕ್ಷನರಿ ಕೂಡ ಸಿಗ್ತಾ ಇಲ್ಲ. ಸಪ್ತಪದಿ ಅನ್ನೋ ಶಬ್ದಕ್ಕೆ ಸಖ್ಯ ಅಂತ ಅರ್ಥ. ಇದು ವೇದದ ನಿಜವಾದ ಅರ್ಥ, ಇದು ವೇದದ ಅರ್ಥ ಇದು. ಹಾಗಾಗಿ ಮತ್ತು ರಾಮಾಯಣ ಅದೇ ಅಲ್ಲ. ಹೀಗಾಗಿ ವೇದನೆ ರಾಮಾಯಣದ ಮೂಲಕವಾಗಿ ಅಭಿವ್ಯಕ್ತಿ ಆಯಿತು ಅಂತ ಹೇಳ್ತಾರೆ ದೊಡ್ಡವರು ಮಹಾನುಭಾವರು. ಹಾಗೆ ಗಣ್ಣನ್ ಸಪ್ತಪದೀನಾರ್ಥಂ ವನ್ಯಂ ಚಕ್ರೆ ಪ್ರದಕ್ಷಿಣಂ. ಈ ಪ್ರದಕ್ಷಿಣೆ ಹಾಕ್ತಾ ಆ ಸಖ್ಯವನ್ನು ಅಲ್ಲಿ ಅಭಿವ್ಯಕ್ತ ಮಾಡಿದ್ದಾರೆ. ಸಚಿವೈ ಸಮೃದ್ಧವರ ಸಮ್ಮತೇನ ಹನುಮತಃ ಉಪಾಸಿತಂ ಲಕ್ಷ್ಮಣೇನ ಸುಗ್ರೀವೋ ರಾಮಮಬ್ರವಿ. ಹೀಗಾಗಿ ಅಲ್ಲಿ ಬಂದು ಆಮೇಲೆ ಸಖ್ಯ ಆಯಿತು, ಪ್ರತಿಜ್ಞಾದಿಗಳು ಮುಗಿತು, ಕೂತ್ಕೊಂಡ್ರು. ಎಲ್ಲರೂ ಕೂಡ ಕೂತಿದ್ದಾಗ ಅಷ್ಟೊತ್ತಿಗೆ ಲಕ್ಷ್ಮಣ ದೇವರು ಅವ್ರಿಗೊಂದು ಆಸನವನ್ನು ಕೊಟ್ಟಿದ್ದಾರೆ. ಸುಗ್ರೀವ ರಾಮದೇವರ ಕುರಿತು ಮಾತಾಡ್ತಾನೆ. ಸ್ವಾಮಿ ನಿವೇದಿತಂ ಹನುಮತ ಕಾರ್ಯಂ ನನ್ನ ಆರ್ಯತಾವಕಂ ತತ್ರ ಕಿಂಚಿತ್ ಅಭಿಜ್ಞಾನ ವಕ್ಷೆ ದೈವೋಪಪಾದಿತಂ. ನನಗನ್ನಿಸ್ತದೆ, ನಂಗೆ ನೆನಪಾಯ್ತು ಅಂತ ಮಾತಾಡ್ತಾನೆ ಸುಗ್ರೀವ. ತತ್ರ ಕಿಂಚಿತ್ ಅಭಿಜ್ಞಾನ,
ವಕ್ಷೆ ದೈವೋಪಾಪ ಏನೋ ಅದೃಷ್ಟ ಸಹ ಇದೆ, ನೆನಪಾಯ್ತು ನೋಡ್ರಿ, ಈಗ ಹೇಳ್ತೀನಿ ಕೇಳ್ರಿ ಅಂತೇಳಿ ಆ ಸುಗ್ರೀವ ಹೇಳಲಿಕ್ಕೆ ಶುರು ಮಾಡಿದಂತೆ. ಏನು ಅಂತ ಚತುರ್ಭೆ ಸಚಿವೈ ಸಾರ್ಧಂ ಅಹಂ ಶೈಲತಟೆ ಸ್ಥಿತ. ಇದೇನು ಋಷ್ಯಮುಖ ಪರ್ವತ ಇದೆ, ಕೊನೇ ಭಾಗಕ್ಕೆ ನಾನು ಕೂತಿದ್ದೆ. ಭಯ ಅವನಿಗೆ ಭಯ, ಎಲ್ಲಿ ಬಂದ್ಬಿಡ್ತಾರೋ ಶತ್ರುಗಳು ಅಂತೇಳಿ ಕೊನೆಗೆ ಕೂತಿದ್ದಂತೆ. ಶೈಲತಟೆ ಸ್ಥಿತ ಅದ್ರಾಕ್ಷಂ. ಆವಾಗ ಈ ರಾವಣ ಪುಷ್ಪಕ ವಿಮಾನದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದ. ಆ ವಿಮಾನದಲ್ಲಿ ಅವಾಗ ನಾನು ನೋಡಿದೆ, ಒಂದು ಪತಿವ್ರತ ಶಿರೋಮಣಿ ಕಾಣಿಸಲ್ಲ, ಅದ್ಭುತ ಸೌಂದರ್ಯ. ಸೀತಾದೇವಿ ವರ್ಣನೆ ಮಾಡ್ತಾನೆ, ಕ್ರಂದಂತಿ ರಾಮರಾಮೇತಿ, ಯಾವಾಗಲೂ ನಿನ್ನ ಹೆಸರೇ ಹೇಳ್ತಾ ಇದ್ಲು, ರಾಮರಾಮೇತಿ. ಮತ್ತೆ 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 ಲಕ್ಷ್ಮಣ ಅಂತ ಕೂಡ ಹೇಳ್ತಾ ಇದ್ಲು. ಹೀಗಾಗಿ ಸ್ಫುರಂತಿಂ ರಾವಣೋಪೇತ. ಆ ಪಕ್ಕದಲ್ಲಿ ರಾಮ ಇದ್ರೆ ನಂಗೆ ರಾಮ ಕಾಣಿಸಿಲ್ಲ, ಹೆಣ್ಮಗಳೇ ಕಾಣಿಸಿದ್ ನೋಡು, ಅಷ್ಟು ಸೌಂದರ್ಯ ಪ್ರಕಾಶ ಇತ್ತಂತೆ. ಹೀಗಾಗಿ ಪ್ರಪಶ್ಯ ಲೋಕಸುಂದರಿ. ನನ್ಗೆ ಅನಿಸ್ತದೆ, ಅವತ್ತು ಅನಿಸ್ತು, ಇಷ್ಟು ಸೌಂದರ್ಯ ನಾನು ಎಲ್ಲೂ ನೋಡೇ ಇಲ್ಲಲ್ಲ. ಕಪಿಗಳು ಇವರು ಎಲ್ಲಿ ಅದ್ಭುತ ಆ ಸೌಂದರ್ಯ ನೋಡಿರ್ತಾರೆ. ಅಂತಃಪುರಕ್ಕೆ ನಗರದಲ್ಲಿ ನೋಡಿದ್ರೆ ಗೊತ್ತಾಗಬೇಕು, ಅರಣ್ಯದಲ್ಲಿದ್ದವರು ಅದರಲ್ಲೂ ದೇವತೆಗಳು. ಆದ್ದರಿಂದ ಪ್ರಪಶ್ಯ ಲೋಕಸುಂದರಿ, ಇಂತಹ ಅದ್ಭುತ ಸೌಂದರ್ಯ ನಾವೆಲ್ಲೂ ಕಂಡೇ ಇಲ್ಲ. ಅದನ್ನ ಆ ದೃಶ್ಯ ನಂಗೆ ನೆನಪಾಗ್ತಾ ಇದೆ ಅಂತೇಳಿ ಸುಗ್ರೀವ ಸೀತಾದೇವಿ ಬಗ್ಗೆ ಹೇಳಿಕೆ ಮಾಡಿದ. ಕೆಲಸ ಅಲ್ಲಿಂದ ಶುರು ಮಾಡಿದ. ಅದರ ಬಗ್ಗೆ ತ್ವಾಂಗಿನ ನಹಿಕ ಅಂತ ನನ್ಗೆ ಅನಿಸ್ತದೆ. ಆ ಹೆಣ್ಮಗಳು ನೋಡಿದ್ರೆ ಇಬ್ರು ಭಾರಿ ಜೋಡಿ ನೋಡ್ರಿ, ಏನೋ ಹೇಳ್ತಾರಲ್ಲ, ಮೇಡ್ ಫಾರ್ ಈಚ್ ಅದರ್ ಅಂತಾರಲ್ಲ, ಹಾಗೆ ಅವಳನ್ನು ನೋಡಿದ್ರೆ ತ್ವಾಂಗಿನ ನಹಿಕ ಅಂತಸ್ಯ. ಆ ಸೀತಾದೇವಿ ನೋಡಿದ್ರೆ ನಿನ್ನಂತಹ ಗಂಡ ಇನ್ಯಾರೂ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ, ನೀನೇ ನಿಜವಾದ ಗಂಡ. ನತೆ ಕಾಂತಾಸ್ಥಿತಾಂಬಿನ. ಆ ಹೆಣ್ಮಕ್ಳು ನಿನ್ಗೆ ಸಮಾನವಾದ ಒಳ್ಳೆ ಹೆಂಡತಿ ನೋಡಿ ಜೋಡಿ, ಇನ್ಯಾರೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಹುಡುಗಿಯವರೆಲ್ಲ ಅಲ್ಪರು. ಹೀಗೆ ಸಂಬಂಧಸ್ತು ಅನುಮೇಯ. ಹಾಗೆ ನನಗೆ ಅನಿಸ್ತದೆ, ನೀವಿಬ್ಬರಲ್ಲಿ ಆ ಏನೊಂದು ಸಂಬಂಧ ಇದೆ, ಪತಿಪತ್ನಿ ಭಾವ ಸಂಬಂಧ, ಅದು ಬಹಳ ಸುಂದರ ನೋಡ್ರಿ, ಇನ್ನೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಚಂದ್ರಿಕಾ ಚಂದ್ರಯೋರಿವ ಅಂತ ದೃಷ್ಟಾಂತ ಕೊಟ್ಟಿದ್ದು ನೋಡ್ರಿ. ಚಂದ್ರ ಮತ್ತು ಚಂದ್ರನ ಬೆಳದಿಂಗಳಲ್ಲಿ ಹೇಗೊಂದು ಅನ್ಯೋನ್ಯತೆ ಇರ್ತದೆ, ಬಿಟ್ಟಿರೋದೇ ಇಲ್ಲ, ಅದು ಜೊತೆಗೇ ಇರ್ತದೆ. ಅದು ನಮಗೆ ಕಾಣಿಸುತ್ತಷ್ಟೇ ಕೆಳಗೆ ಬಂದಿದೆ ಅಂತ. ಅದು ಆ ಬೆಳದಿಂಗಳು ಅಲ್ಲೂ ಟಚ್ ಆಗಿರ್ತದೆ, ಇಲ್ಲೂ ಟಚ್ ಆಗಿರ್ತದೆ, ಎರಡಕ್ಕೂ ಟಚ್ ಇರ್ತದೆ. ಆ ದೃಷ್ಟಾಂತ ಕೊಡ್ತಾರೆ, ಚಂದ್ರಕಾಯೋರಿವ ಅಂತ. ಹಾಗೆ ಚಂದ್ರ ಮತ್ತು ಚಂದ್ರನ ಬೆಳದಿಂಗಳಲ್ಲಿ ಏನೊಂದು ಹೊಂದಾಣಿಕೆ ಇರ್ತದೆ, ಅನ್ಯೋನ್ಯತೆ, ಪ್ರೀತಿ. ಹಾಗೆ ಅವರಿಬ್ಬರಲ್ಲಿ ಪ್ರೀತಿ ಕಾಣಿಸ್ತಾ ಇದೆ ನನಗೆ, ಹಾಗೆ ಅನಿಸ್ತು ನನಗೆ ಅಂತೇಳಿ ಸೀತಾದೇವಿ ಎಷ್ಟು ಚೆನ್ನಾಗಿ ಜ್ಞಾನ ಮಾಡ್ಕೊಂಡಿದ್ದಾನೆ ಸುಗ್ರೀವ. ಸುಮ್ಮನೆ ಒಂದ್ಸಲ ನೋಡಿದ್ದಷ್ಟೇ, ಅದು ನಿಧಾನ ಹೋಗ್ತಿದ್ದಾನೆ ಪ್ಯಾಸೆಂಜರ್ ಟ್ರೈನ್ ಇದ್ದಂಗೆ, ವಿಮಾನ ಆಕಾಶ ಹಾರೋದಷ್ಟೇ, ಸುಮ್ಮನೆ ಒಂದ್ಸಲ ಹಿಂಗೆ ನೋಡಿರ್ತಾನಷ್ಟೇ. ಜಿಯೋ ಇವನ ಪ್ರಚೋದ್ಯ. ಸೀತಾದೇವಿ ಮಹಾಲಕ್ಷ್ಮೀ ದೇವರು ಮನಸ್ಸಿಗೆ ಅಭಿಮಾನಿ ದೇವತೆಗಳು ಅವರೇ ಈ ರೀತಿಯಾಗಿ ಪ್ರೇರಣೆ ಮಾಡಿದ್ದು. ಅವರು ಕೊಟ್ಟ ಜ್ಞಾನದಿಂದಲೇ ರಾಮದೇವರು ಆ ಜ್ಞಾನವನ್ನು ಸಮರ್ಪಣೆ ಮಾಡ್ತಾರೆ ಅಷ್ಟೇ. ಸೋತ್ತರಿಯಾಣಿ ರಮ್ಯಾಣಿ ನಿಜಾನಿ ಆಭರಣಾನಿ ಸಾ ರಾಕ್ಷಸ ಕ್ಷಯ ಬೀಜಾನಿ ಮಧ್ಯೆ ಸ್ಮಾಕಂ ಅಂತ. ಏನು ಸುಗ್ರೀವನ ಮಾತ್ರ ಸುಗ್ರೀವನಿಗೆ ಅದು ಗೊತ್ತಿರಬೇಕು. ನಮಗೆ ಒಂದು ವಿಶೇಷವಾದ ಧರ್ಮವನ್ನು ಇಲ್ಲಿ ತಿಳಿಸಿಕೊಡ್ತಾರೆ ಧರ್ಮಶಾಸ್ತ್ರ. ಬಹುಶಃ ನಿಮ್ಗೆ ಅದು ಸ್ವಲ್ಪ ದುಃಖ ಅನಿಸ್ಬೋದು ಆ ವಿಷಯ, ಯಾಕಂದರೆ ಇದು ಶಾಸ್ತ್ರ ಹೇಳಲೇಬೇಕು. ಏನು ಅಂತ, ಹೆಣ್ಮಕ್ಳು ಯಾವಾಗಲೂ ಒಂದು ಉತ್ತರೀಯ ವಸ್ತ್ರ ಹಾಕ್ಕೊಂಡೇ ಇರಬೇಕು ಅಂತ. ಉತ್ತರೀಯ ವಸ್ತ್ರ ಇಲ್ಲದೇನೆ ಹಾಗೆ ಇರಬಾರ್ದು ಅಂತ, ಎರಡು ವಸ್ತ್ರ ಇರಬೇಕು ಅಂತ. ಹೀಗಾಗಿ ಏನು ಸೀರೆ ಉಟ್ಕೊಂಡಿರ್ತೀರಿ ಅದರ ಮೇಲೆ ಒಂದು ಉತ್ತರೀಯ ವಸ್ತ್ರ. ಇದನ್ನು ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ಮದುವೆ ದಿವಸದಿಂದ ಪ್ರಾರಂಭ ಆಗುತ್ತೆ. ಆದರೆ ಇವತ್ತು ಅಲ್ಲೇ ಪ್ರಾರಂಭ, ಅಲ್ಲೇ ಕೊನೆ ಆಗ್ತಾ ಇದೆ. ಅದೇ ಫಸ್ಟು, ಅದೇ ಮಾಂಗಲ್ಯ ಧಾರಣೆ ಮಾಡೋ ಸಂದರ್ಭದಲ್ಲಿ ಮೇಲೊಂದು ಸೀರೆ ಹಿಂಗೆ ಎಕ್ಸ್ಟ್ರಾ ಹಾಕಿರ್ತಾರೆ. ಇವೆಲ್ಲ ನೋಡಿ ಅನುಭವಿಸಿರ್ತೀರಿ, ಹೌದಾ? ಇಲ್ಲ, ಎಕ್ಸ್ಟ್ರಾ ಒಂದು ಸೀರೆ ಮೇಲೆ ಉತ್ತರೀಯ ವಸ್ತ್ರ ಅಂತ ಒಂದು ಹಾಕಿರ್ಬೇಕು. ಹಾಗೆ ಇರಬಾರ್ದು ಅಂತಿದೆ. ಅದೊಂದು ಪಾತಿವ್ರತ್ಯಕ್ಕೆ ಇನ್ನೊಂದು ನಿದರ್ಶನ ಅಂತ. ಮತ್ತು ನೀವೆಲ್ಲ ಮಾತಾಡೋದು ನಮ್ಗೇನಿಲ್ಲ ಅಂದ್ರೆ ಕೇಳಿಕ್ ಹೋಗ್ಬೇಡ ಅಂತ ಗೊತ್ತಾಯ್ತಲ್ಲ. ಸಿದ್ಧಾಂತ ಏನು ಅಂತ ಸಮಾಧಾನ ಹಾಗಾಗಿ ಸೋತ್ತರೀಯಾಣಿ ರಮ್ಯಾಣಿ. ಸುಗ್ರೀವ್ ಹೇಳ್ತಾನೆ, ಆ ಸೀತಾದೇವಿ ಆ ವಿಮಾನದಲ್ಲಿ ಹೋಗ್ಬೇಕಾದ್ರೆ ತನ್ನ ಉತ್ತರೀಯ ವಸ್ತ್ರ ಹಿಂಗೆ ತೆಗೆದಂತೆ. ಉತ್ತರೀಯ ವಸ್ತ್ರ ತೆಗೆದು ಅದರ ಆಭರಣಗಳೆಲ್ಲ ಹಿಂಗೆ ಗಂಟು ಮುಟ್ಟೆ ಕಟ್ಟು ಹಿಂಗೆ ಹಾಕಿದ್ದು. ಉತ್ತರೀಯ ವಸ್ತ್ರನೇ ಇಲ್ಲ ಅಂದ್ರೆ ಎಲ್ಲಿ ಹಾಕಿದ್ದು? ಸೀರೆ ಬಿಚ್ಚಿ ಹಾಕಿದ್ದೇನು? ಸಾಧ್ಯನೇ ಇಲ್ಲ, ಹೌದೇ ಇಲ್ಲ? ಅಂತೂ ಹರಿಲಿಕ್ಕೆ ಬರೋದಿಲ್ಲ. ಉತ್ತರೀಯ ವಸ್ತ್ರ ಒಂದು ಎಕ್ಸ್ಟ್ರಾ ಇತ್ತಂದು ಇದು ಹಾಕಬೇಕು. ಪತಿವ್ರತ ಶಿರೋಮಣಿಗೆ ಲಕ್ಷಣ. ಒಂದು ವೇಳೆ ಇಲ್ಲ ಅಂದ್ರೂ ಕೂಡ ಈ ಕೆಲವು ಹಳೆಯ ಅಂದರೆ ಸ್ವಲ್ಪ ವಯಸ್ಸಾದವರು ಉಪನ್ಯಾಸ ಕಂಡಿದ್ದಾರೆ ಅಂತ ಒಂಚೂರು ಶಾಲೆಗೆ ಹೊಸ್ಕೊಂಡು ಬಂದಿರ್ತಾರೆ. ಅಂತೂ ಮೇಲೆ ಒಂದು ಎಕ್ಸ್ಟ್ರಾ ವಸ್ತ್ರ ಇರಬೇಕು. ಅದು ನೀವು ಯಾವುದಕ್ಕಾದ್ರೂ ಉಪಯೋಗಿಸ್ರಿ. ಶೀಲಕ್ಕಾದ್ರೂ ಉಪಯೋಗಿಸ್ಬೋದು, ಧರ್ಮಕ್ಕಾದ್ರೂ ಉಪಯೋಗಿಸ್ಬೋದು, ಅಥವಾ ಥಂಡಿ ವಾತಾವರಣ ಪರಿಹಾರ ಉದ್ದೇಶ ಯಾವುದಾದ್ರೂ ಇಲ್ಲ. ಅಂತೂ ಎರಡನೇ ವಸ್ತ್ರ ಇರಬೇಕು ಅನ್ನೋದು ಸಿದ್ಧಾಂತ. ಇದು ಇದು ಪತಿವ್ರತೆಯರ ನನಗೂ ಹಾಗೆ ಹೇಳಿದೆ. ಅದಕ್ಕೆ ಉತ್ತರೀಯ ವಸ್ತ್ರ ಇದಿಲ್ಲ ಅಂದಾಗಲೂ ಕೂಡ ಶನಿವಾರ ಜನಿವಾರ
ಹಾಗೆ ವಸ್ತುಸ್ಥಿತಿ ಹಾಗೆ ಇರೋದು. ಅವರಿಗೆ ಕನ್ವಿನ್ಸ್ ನಮ್ಮ ಭಾಷೆ ನಿಮ್ಗೆ ನಮಗೂ ಇರ್ತದೆ, ಪುರುಷರಿಗೂ ಇರ್ತದೆ. ಹಾಗಾಗಿ ಸೋತ್ತರಿಯಾಣಿ ರಮ್ಯಾಣಿ, ಸೋತ್ತರಿಯಾಣ ಅದು ಹೆಂಗಿದೆ ಗೊತ್ತಾ, ಬಹಳ ಚಂದದ ನೋಡ್ಲಿಕ್ಕೆ ಅಂತ. ರಮ್ಯಾಣಿ ಸೋತ್ತರಿಯಾಣಿ ನಿಜಾನ್ಯ ಆಭರಣ ಅಲ್ರಿ, ಅವ್ರು ಹುಟ್ಟಿದ್ದೇ ಒಲ್ಕಲ್ ಅಂತ ಹೇಳ್ತಾರೆ. ನಾರು ಬಟ್ಟೆ ಉಟ್ಕೊಂಡವರು ಅದು ಹೆಂಗೆ ರಮ್ಯ ಅಂತ ನಿಮ್ಗೆ ಗೊತ್ತಿಲ್ಲ. ನಿಜವಾಗೂ ನಾರು ಬಟ್ಟೆ ಉಟ್ಕೊಂಡು ಅದನ್ನು ಬಹಳ ಚಂದ ಇರ್ತದೆ, ಸುಂದರ ಇರ್ತದೆ. ಇವಾಗೆಲ್ಲ ನಾರು ಮಡಿಯಲ್ಲಿ ಬರ್ತಲ್ಲ, ಅದೊಂದು ಚಂದ ನೋಡ್ಲಿಕ್ಕೆ. ಇದೆಲ್ಲರ ಮೇಲೆ ಇನ್ನೊಂದೇನು ಗೊತ್ತಾ, ಸೀತಾದೇವಿಯ ದೇಹದ ಸ್ಪರ್ಶ ಆಗಿದ್ದಕ್ಕೆ ಅದಕ್ಕೊಂದು ರಮ್ಯತೆ ಬಂದಿದೆ ಅಂತ. ಅದು ಬಹಳ ಮುಖ್ಯ. ಇದು ಮೂಲ ಸಿದ್ಧಾಂತ ಅಂತ. ರಾಮದೇವರ ದೇಹ ಸ್ಪರ್ಶ ಆಗಿದ್ದಕ್ಕೆ ಹೆಂಗೆ ಒಂದು ವಸ್ತ್ರಕ್ಕೊಂದು ಬೆಲೆ ಬರ್ತದೆ, ಹಂಗೆ ಸೀತಾದೇವಿಯ ದೇಹ ಸ್ಪರ್ಶ ಆದರೂ ಕೂಡ ವಸ್ತ್ರಗಳಿಗೆ ಅದೊಂದು ಅದ್ಭುತವಾದ ಒಂದು ಮೆರುಗು, ರಮ್ಯತೆ ಅನ್ನೋದು ಬಂದೇ ಬರ್ತದೆ ಅಂತ. ಹಾಗಾಗಿ ಆ ಸೀತಾದೇವಿಯ ಸ್ಪರ್ಶ, ದೇಹದ ಸ್ಪರ್ಶ ಆಗಿದ್ದಕ್ಕಾಗಿ ಸೋತ್ತರಿಯಾಣಿ ರಮ್ಯಾಣಿ ನಿಜಾನ್ಯ ಆಭರಣಾನಿ ಸ, ನಿಜಾನ್ಯ ಆಭರಣಾನಿ ಸ, ಹೆಂಗೆ ಭೂಷಣಾನಿ ದ್ವಿಧಾ ಭೂತ್ವ ತಾನೇ ವಾಸು ತಥೈವ ಚಂದ ಆಚಾರ್ಯರು ಹೇಳಿದಂತೆ ತನ್ನದೇ ಆದ ಆಭರಣಗಳು ಹೀಗೆ ಮಾಡಿದ್ರೆ ಅಷ್ಟೇ, ಇನ್ನೊಳಗಿದ್ದೇ ಇರ್ತದೆ. ಹಾಗೆ ಆ ಆಭರಣಗಳನ್ನೆಲ್ಲ ಒಂದು ವಸ್ತ್ರದಲ್ಲಿ ಹಾಕಿ ನಮಗೆ ಕಳಿಸಿದ್ದಾಳೆ. ಅದನ್ನು ಬಿತ್ತು, ನಾನು ನಮ್ಮ ಹತ್ತಿರದಲ್ಲಿ ಬಿತ್ತದು, ನಾವು ನೋಡಿದ್ವಿ ಅಂತ ಹೇಳ್ತಾರೆ. ಅದು ಹೇಗಿತ್ತು ಅಂತಂದ್ರೆ, ಆ ಹಾಕಿದ್ದೇನೆಂದರೆ ಮುಂದಿನ ರಾಕ್ಷಸರ ಸಂಹಾರಕ್ಕೆ ಇದು ಕಾರಣೀಭೂತವಾದದ್ದು ಅಂತ. ಯಾಕೆ ಇದು ನೋಡಿದ ಮೇಲೆ ನಾ ರಾವಣ ಕರ್ಕೊಂಡು ಹೋಗಿದ್ದಾನೆ ನಿಮ್ಗೆ ಗೊತ್ತಾಗ್ತದೆ, ನೀವು ಬರ್ತೀರಿ, ಅವನು ಸಂಹಾರ ಮಾಡ್ತೇವೆ. ಅಂತೂ ದುಷ್ಟರ ಸಂಹಾರಕ್ಕೆ ಸೀತಾದೇವಿಯ ಆಭರಣ ವಸ್ತ್ರ ಇದು ಮೂಲ ಕಾರಣ ಅಂತ. ಎಷ್ಟು ಸೂಕ್ಷ್ಮ ನೋಡಿ. ರಾವಣ ಕರ್ಕೊಂಡು ಹೋಗಿದ್ದು ಒಬ್ಬ ಹೆಣ್ಮಗಳನ್ನು, ಸೀತಾ ಅಂತ ಇಟ್ಕೊಂಡ್ಬಿಡುತ್ತೆ. ರಾಮದೇವರ ಪತ್ನಿ ಮಹಾಪತಿವ್ರತ ಶಿರೋಮಣಿ ಭಗವದ್ಭಕ್ತರು ಲಕ್ಷ್ಮೀದೇವಿಯನ್ನು ಸೀತಾದೇವಿ ಕರ್ಕೊಂಡು ಹೋದ. ಅದೇ ಸೀತಾದೇವಿಯ ಆಭರಣಗಳು ವಸ್ತ್ರಗಳೇ ಅವನ ಮರಣಕ್ಕೆ ಕಾರಣ ಆದದ್ದು ಅಂತ. ನಾವು ರಾಮದೇವರಲ್ಲಿ ದೇವರಿಗೂ ದೇವರ ಆಭರಣಗಳಿಗೂ ದೇವರಿಗೂ ದೇವರ ಆಯುಧಗಳಿಗೂ ಹೇಗೆ ನಾವು ಅಭೇದ ಹೋಗ್ತೀವಿ, ಹಾಗೆ ಲಕ್ಷ್ಮೀದೇವಿಗೂ ಲಕ್ಷ್ಮೀದೇವಿಯ ಆಭರಣಗಳಿಗೂ ಕೂಡ ಅಭೇದ ಅನ್ನೋದು ನಾವು ಸಿದ್ಧಾಂತ ಹೋಗಬೇಕು. ಹಾಗಾಗಿ ಲಕ್ಷ್ಮೀದೇವಿಯಿಂದಲೇ ಅವನ ಮರಣವನ್ನು ಹೊಂದಿದ್ದು ಅನ್ನೋದನ್ನು ಸೂಕ್ಷ್ಮವಾಗಿ ನಮಗೆ ಅಲ್ಲಿ ರಾಕ್ಷಸ ಕ್ಷಯ ಬೀಜಾನಿ, ರಾವಣ ಮೊದಲಾದ ಎಲ್ಲ ರಾಕ್ಷಸರ ನಾಶಕ್ಕೆ ಇದೇ ಬೀಜ ಮೂಲ ಕಾರಣೀಭೂತ. ಯಾವುದು ಅಂತಂದ್ರೆ ಸೋತ್ತರಿಯಾಣಿ ರಮ್ಯಾಣಿ, ಅದ್ಯಾವುದು ನಿಜಾನಿ ಆಭರಣಾನಿ ಚ, ದೇವರ ಲಕ್ಷ್ಮೀದೇವಿಯ ಆಭರಣಗಳೇ, ಆ ವಸ್ತ್ರಗಳೇ ಅವನ ನಾಶಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ. ಮಧ್ಯೆ ಸ್ಮಾಕಂ ಮುಂಚತ, ನಮ್ಮ ಮತ್ತೆ ನಾವೆಲ್ಲ ಹಿಂಗೆ ಕೂತಿದ್ವಿ, ಅವ್ರು ಹೇಳ್ತಾರೆ ನಾವೆಲ್ಲ ಸಚಿವರು, ಅನೇಕ ಸಚಿವರು ನಾವು ಕೂತಿದ್ವಿ, ಅದ್ರ ಮಧ್ಯದಲ್ಲಿ ಪಟ್ಟಣ ಕೆಳಗೆ ಬಿತ್ತು. ಅದು ನೋಡಿದ್ವಿ, ನಮ್ಗೆ ಯಾರ್ದನ್ನು ಗೊತ್ತಾಗಲಿ, ನೋಡಿದ ಆಕಾಶದಲ್ಲಿ ವಿಮಾನ ಹೋಗ್ಬಿಡ್ತು, ಯಾರ್ದನ್ನು ಗೊತ್ತಾಗಲಿ, ಸುಮ್ಮನೆ ಒಳಗೆ ಇಟ್ಟೀವಿ ನಾವು ಅಷ್ಟೇ ಅಂತೆ. ತಾನೇ ಪ್ರತ್ಯಭಿಜಾನೀಹಿ, ನಾನು ತಂದು ತೋರಿಸ್ತೀನಿ, ನೀವೇನೋ ಸ್ವಲ್ಪ ಐಡೆಂಟಿಫೈ ಮಾಡೋದಿದ್ರೆ ಮಾಡ್ರಿ. ಪ್ರತ್ಯಭಿಜಾನೀಹಿ ನಸ್ತಾನ್ಯ ಆಸಂಸ್ತು ಸೀತೆಯ ಇತ್ಯುಕ್ತ ಹಾಗೆ ಅಷ್ಟಂದ ಒಂದು ಗುಹಾದೊಳಗೆ ಹೋದ ಸುಗ್ರೀವ. ಹೋದ್ಮೇಲೆ ಆ ಗಂಟು ತೊಗೊಂಡು ರಾಮದೇವರಿಗೆ ಅದನ್ನು ಸಮರ್ಪಣೆ ಮಾಡಿದ್ದಾನೆ. ಎಷ್ಟು ನೋಡ್ರ ಕಥೆ ಎಷ್ಟು ಚೆನ್ನಾಗಿ ನಮಗೆ ತಿಳಿಸಿಕೊಡ್ತಾರೆ. ಆಕಲ್ಪಾನುಭವಕ್ಷಾಶ್ಚ ಸೀತಾಯ ಸೋತ್ತರೀಯಕ ಶೋಕಂ ಸಂದರ್ಶಯಾಮಸ. ಯಾವಾಗ ಹೆಂಡತಿಯ ವಸ್ತು ನೋಡಿದ ಸ್ವಲ್ಪ ನಾಟಕೀಯ ಮಾಡ್ತಾನೆ ಸ್ವಾಮಿ ಕೂಡ. ಹೀಗಾಗಿ ದೇವರಿಗೆ ವಾಸ್ತವಿಕವಾಗಿ ಶೋಕ ಇಲ್ಲ, ಆದರೂ ಮನುಷ್ಯನಾಗಿ ಬಂದಾಗ ಹೆಂಡತಿ ಕಾಣಿಸ್ದೇ ಇದ್ದಾಗ ವಸ್ತುಗಳು ಕಂಡಾಗ ಸ್ವಲ್ಪ ಆದರೂ ಸ್ವಲ್ಪ ನಾಟಕ ಆದ್ರೂ ಮಾಡ್ರಿ ಅಂತ. ಇಲ್ಲಾಂದ್ರೆ ಮನೆಗೆ ಬಂದಮೇಲೆ ನೋಡ್ರಿ ನಾವು ಹೋಗಿಂತ ಒಂದು ಚೂರು ಕೂಡ ದುಃಖ ಕಾಣಿಸಲು ಪಕ್ಕದ ನಾವು ಹೇಳೋಣ ಅತ್ತೆ ಇಲ್ಲ ಅಂತಾರೆ. ನೀವು ಶುರುವಾದ ಜಗಳ ಅಲ್ಲಿಂದ ಶುರುವಾಗ್ಬಿಡುತ್ತೆ ಅಷ್ಟೇ. ನಾಟಕ ಆದ್ರೂ ಮಾಡ್ಬೇಕು, ಕನಿಷ್ಠ ದುಃಖ ಇರ್ತದೆ ಬಿಡುತ್ತೆ. ಆಮೇಲೆ ಫಸ್ಟ್ ನಾಟಕ ಅಂತೂ ಮಾಡ್ರಿ ಅಂತ ಅಂದ್ಬಿಟ್ರು. ಮಾಡಿಲ್ಲ ಅಂದ್ರೆ ಮತ್ತೆ ಅಲ್ಲಿಂದ ಶುರು ಆಗ್ತದೆ ಜಗಳ, ಡಿವೋರ್ಸ್ ಅಲ್ಲಿಂದ ಸ್ಟಾರ್ಟ್. ಬಹಳ ಕಷ್ಟದ. ರಾಮದೇವ್ ಇದನ್ನು ತೋರಿಸ್ಕೊಟ್ರು ನಮಗೆ, ಹೌದೇ ಇಲ್ಲ? ಗಂಡ ಹೆಂಡತಿಯಲ್ಲಿ ಪ್ರೀತಿ ತೋರಿಸ್ಬೇಕು. ಆ ಪ್ರೀತಿ ನೀವು ದುಃಖದ ಮೂಲಕ ಆದರೂ ತೋರಿಸ್ರಿ, ಸುಖದ ಮೂಲಕ ಆದರೂ ತೋರಿಸಿ, ಹೆಂಗಂತೂ ಒಟ್ಟೊಂದು ಪ್ರೀತಿ ತೋರಿಸ್ರಿ. ಬಹಳ ಮುಖ್ಯ ನೋಡಿ, ಗಂಡ ಹೆಂಡತಿಯಲ್ಲಿ ಎಷ್ಟು ಪ್ರೀತಿ ಇರಬೇಕು ಅನ್ನೋದು ನಮ್ಗೆ ಇಲ್ಲಿ ತೋರಿಸ್ರಿ. ಶೋಕಂ ಸಂದರ್ಶಯಾಮಾಸ ಅಷ್ಟೇ, ಸಮ್ಯಕ್ ದರ್ಶಯಾಮಾಸ ಅಷ್ಟೇ, ಚೆನ್ನಾಗಿ ತೋರಿಸಿದ್ದಂತ ಪ್ರೀತಿ ಇದೆ ಅಂತೇಳಿ. ನಿಶೋಕೋ ಜಗದಾಂಪತಿ, ಇದು ಭಗವಂತನಿಗೆ ಪರಮ ಶಿಖಾಮಣಿ, ಲಕ್ಷ್ಮೀ ಮೇಲೆ ಮೋಹ ಸಾಧ್ಯನೇ ಇಲ್ಲ. ಅದರ ಅನುಗ್ರಹನೇ ಆ ರೀತಿಯಾಗಿ ಸ್ವಾಮಿ ತೋರಿಸ್ತಾನೆ ಅಷ್ಟೇ. ಲಕ್ಷ್ಮಿಗೆ ಇರೋದಿಲ್ಲ ಅಂತಹದ್ದು ಭಗವಂತನಿಗೆ ಹೇಗಿರುತ್ತೆ ಹೇಳ್ರಿ? ಪ್ರೀತಿ ಇರುತ್ತೆ ಅಂದ್ಕೊಂಡ್ರೇನು? ಕರುಣಾ ಅಷ್ಟೇ. ಪ್ರೀತಿ ಅಂದರೆ ಅದು ಲೋಕಲ್ ಆಗುತ್ತೆ, ಮತ್ತೆ ಬಹಳ ಕಡಿಮೆ ಶಬ್ದ ಅದು. ಕರುಣಾ ಅನ್ಬೇಕು. ದೇವರು ತೋರಿಸುವ ಏನೋ ಒಂದು ಅನುಗ್ರಹ ಇರ್ತದೆ, ಅದು ಕರುಣಾ ಅಂತಲೇ ಅನ್ಬೇಕು. ದಯಾ, ದೇವರು ದಯಾ ಮಾಡ್ತಾನೆ, ಸ್ವಾಮಿ ಕಾರುಣ್ಯ ಮಾಡ್ತಾನೆ ಅಷ್ಟೇ. ಪ್ರೀತಿ ತೋರಿಸ್ತಾನೆ, ನಾವೇ ತೋರಿಸ್ಬೇಕು ಅಷ್ಟೇ. ಪ್ರೀತಿ ಅಂದ್ರೆ ಭಕ್ತಿ, ನಾವು ಭಕ್ತಿ ತೋರಿಸ್ಬೇಕು, ದೇವರು ಕರುಣಾ ಮಾಡ್ತಾನೆ. ಶಬ್ದದಲ್ಲೂ ವ್ಯತ್ಯಾಸ ಆಗಬಾರ್ದು. ಇದು ನಮ್ಮ ಸಿದ್ಧಾಂತ ಮೂಲ. ಸಿದ್ಧಾಂತ ತಿಳ್ಕೊಳ್ಳೋದು ಅಂದರೆ ಬಹಳ ಸೂಕ್ಷ್ಮ ಇದೆ ನಿಜವಾಗಿ. ಕರ್ಮಣ ಜ್ಞಾನೋಗತಿ ದೇವರು ಇದೆ, ನಮ್ಮ ಕರ್ಮನೇ ಗೊತ್ತಾಗಲ್ಲ, ಇದು ಸಿದ್ಧಾಂತ ಏನು ಜ್ಞಾನ ಆಗುತ್ತೆ. ಬಹಳ ಕಷ್ಟ ಇರ್ತದೆ ನಿಜವಾಗಿ ತಿಳ್ಕೊಳ್ಳೋದು. ನಿಶೋಕೋ ಜಗತಾಂಪತಿ, ದುಃಖ ಇಲ್ಲ, ಆದರೂ ಕೂಡ ಸ್ವಾಮಿ ಆ ರೀತಿಯಾಗಿ ಒಂದು ಪ್ರೀತಿಯನ್ನು ತಾನು ತೋರಿಸಿದ್ದಾನೆ. ಅದನ್ನು
ಪಂಡಿತಾಚಾರ್ಯ ಎಷ್ಟು ಜನ ಹೇಳ್ತಾರೆ, ಅಮಂದಾನಂದ ಸಂದೋಹೆ. ಮಂದ ಅಂದರೆ ಅಲ್ಪ ಅಂತ, ಅಮಂದ ಅಂದರೆ ಪೂರ್ಣ ಅಂತ. ಅಮಂದಾನಂದ ಸಂದೋಹೆ, ಈಗ ಪೂರ್ಣವಾದ ಆನಂದದ ಗುಂಪಂತ. ಸಂದೋಹ ಏನು ಶಬ್ದಗಳು ಇದು ನಿಜವಾಗ್ಲೂ ಎಷ್ಟು ಡಿಕ್ಷನರಿ ನೋಡಿದ್ರೆ ಸಿಗತ್ತೆ ಅಂತ ಪಂಡಿತಾಚಾರ್ಯ ಎಷ್ಟು ಡಿಕ್ಷನರಿ ನೋಡಿ ಬರೆದಿರ್ಬೇಕು. ಸಂದೋಹ ಅಂತ ನಿಜವಾಗಿ ಸಂದೋಹ ಅಂತೇಳಿ ಸಮಯ ಅರ್ಥ ಮಾಡ್ಕೊಂಡ್ಬಿಟ್ರೆ, ಓದಬೇಕಾದ್ರೆ ಏನಾದರೂ ಸ್ವಲ್ಪ ಏನಾದರೂ ವ್ಯತ್ಯಾಸ ಆಗಿಬಿಟ್ರೆ ಸಂದೇಹ ಅಂತ ಅರ್ಥ ಅಂದ್ಬಿಟ್ರೆ ಏನು ಮಾಡೋದು, ದೋ ಹೋಗಿ ದೇಹ ಆಗಿಬಿಟ್ರೆ ಏನು ಮಾಡೋದು ಅಂತ. ಹೌದೇ ಇಲ್ಲ? ಸಂದೋಹ ಅಂತ ಕರೆಕ್ಟಾಗಿ ಓದೋದು, ಸಮೂಹ ಅಂತ ಗ್ರೂಪ್ ಅಂತ ಅರ್ಥ. ಹಾಗೆ ಆ ಪೂರ್ಣವಾದ ಆನಂದದ ಮತ್ತೆ ಸಮೂಹಗಳು ಅಂತ ಅಂದರೆ ಅಷ್ಟು ನಿಬಿಡವಾದ ಆನಂದದಿಂದ ಪೂರ್ಣನಾದವನು ಅಂತ ಅರ್ಥ. ಅಮಂದಾನಂದ ಸಂದೋಹೆ ರಾಮೇ ಶೋಕೋ ಭವೆ. ಅಲ್ಲೇ ದುಃಖ ಇರ್ತದೆ. ದೇಹ ತುಂಬ ಆನಂದ ತುಂಬಿಕೊಂಡಾಗ ದುಃಖ ಎಲ್ಲಿ ಬರ್ತದೆ? ಬರೋದೇ ಇಲ್ಲ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಮಂದಾಕಿನಿ ಪಯತ್ಪೂರೆ ಜ್ವಲನ ಪ್ರಜ್ವಲೇತ್ ಕಥಂ. ನದಿ ಏನು ಗಂಗಾ ನದಿ ಹರಿತಿರ್ತಾಳೆ, ಜೋರಾಗಿ ಹರಿತಿರ್ತಾಳೆ. ಆ ಮಧ್ಯದಲ್ಲಿ ಇಲ್ಲದ್ರೆ ನಿಮ್ಗೆ ಬೆಂಕಿ ಕಾಣಿಸುತ್ತೇನು? ಎಷ್ಟು ವಿರುದ್ಧವಾದ ಹೋದಲ್ಲಿ. ಹಾಗೆ ಗಂಗಾ ನದಿ ಮಧ್ಯದಲ್ಲಿ ಹೇಗೆ ನಮಗೊಂದು ಅಗ್ನಿ ಕಾಣಿಸುವುದಿಲ್ಲ, ಹಂಗೆ ದೇವರ ದೇಹದಲ್ಲಿ ದುಃಖ ಕಾಣಿಸೋದಂದ್ರೆ ಅಷ್ಟೇ ವಿರುದ್ಧ ಅಂತ ತಿಳ್ಕೊಂಬೇಡ್ರಿ ಅಂತ ಆ ರೀತಿಯ ದೃಷ್ಟಾಂತವನ್ನು ಕೊಟ್ಟು ಪಂಡಿತಾಚಾರ್ಯರು ತಮ್ಮ ಭಕ್ತಿಯನ್ನು ಪ್ರಕಟ ಮಾಡಿದ್ದಾರೆ. ಪ್ಲವಗೇಂದ್ರ ವಿಲೋಪೇಂದ್ರ ಸಾಂತ್ವಯಾಮಾಸ ಸಾಮಭಿ ರಾಕ್ಷಸಾನವನೇತಂ ತಾಮ್ ಆನೇಶ್ಯಾಮ ಇತ್ಯಪಿ. ಆ ದುಃಖ ನೋಡಿ ಅದೇನು ರಾಮದೇವರು ಪ್ರಕಟ ಮಾಡಿದರು, ಪಾಪ ಸುಗ್ರೀವನಿಗೂ ದುಃಖ ಆಗಲಿ ಶುರುವಾತು. ಇದು ಬಂದ್ಬಿಡ್ತು, ಅಂತಃಕರಣ ಬಂದ್ಬಿಡ್ತು. ಆ ದುಃಖ ಆಗಿ ಆಮೇಲೆ ಏನು ಚಿಂತೆ ಮಾಡಬೇಡ್ರಿ ನೀವು, ನಾವೆಲ್ಲರೂ ಸೇರಿ ಸೀತಾದೇವಿ ಹುಡುಕ್ಬೇಡ. ಕೆಲವರು ಭಕ್ತಿ ಉದ್ರೇಕ ಆಗ್ಬಿಟ್ಟಿದೆ ಕೆಲವರು. ಹಾಗೆ ಆ ರಾಮದೇವರ ಅಷ್ಟೇ ಸ್ವಾಮಿ ಅವರವರಿಗೆಲ್ಲ ಅಲ್ಲಿ ದೇವರನ್ನು ಪ್ರಚೋದಯ ಅವರಿಗೆಲ್ಲ ಆ ಜ್ಞಾನ ಬರೋದಕ್ಕೋಸ್ಕರವಾಗಿ ಸ್ವಾಮಿ ಆ ದುಃಖದ ಮೂಲಕವಾಗಿ ಪ್ರಕಟ ಮಾಡ್ತಾರೆ ಅಷ್ಟೇ. ಹಾಗೆ ರಾಕ್ಷಸಾನವನೇಶ್ಯಾಮ ತಾಮ್ ಅನೇಶ್ಯಾಮ ಅವ್ರನ್ನ ಕರ್ಕೊಂಡ್ಬರ್ತೀವಿ, ಅದಕ್ಕೆಲ್ಲ ನಾವೆಲ್ಲ ಸೇವಾ ಮಾಡ್ತೀವಿ ಅಂತೇಳಿ ಸಾಮಭಿ ಸಾಂತ್ವಯಾಮಾಸ ಪ್ರೀತಿಯ ಮಾತುಗಳಿಂದ ಸುಗ್ರೀವ ಮೊದಲಾದವರೆಲ್ಲರೂ ಕೂಡ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಅಷ್ಟೇ ನಮ್ಮಲ್ಲಿ ಯಾರಿಗಾದ್ರೂ ಚೂರು ದುಃಖ ಅಳು ಬಂದ್ಬಿಟ್ರೆ ಒಮ್ಮೆ ಇದ್ದಕ್ಕೆ ಎಲ್ಲರೂ ಬಂದ್ಬಿಡ್ತಾರೆ ಅಷ್ಟೇ. ಆಮೇಲೆ ಯಾರು ಕೇಳೋದೇ ಇಲ್ಲ, ಹೋಗ್ಬಿಡ್ತಾರೆ ಅಷ್ಟೇ. ನಮ್ಗೆ ಯಾಕೆ ಬೇಕ್ರಿ ನಿಮಗೆ ಅಂತ ಹೋಗ್ಬಿಡ್ತಾರೆ ಅಷ್ಟೇ. ಅದು ಸುಗ್ರೀವ ಮಾಡಿಲ್ಲ. ಹನುಮಂತ ದೇವರು ಮೊದಲಾದವರು ಸೀತಾದೇವಿಯ ದರ್ಶನ ಆಗೋವರೆಗೂ ಅವರ ಪ್ರೀತಿಯನ್ನು ತೋರಿಸ್ತಾನೆ ಇದ್ರು. ನಾವು 2 ಸೆಕೆಂಡ್ ಅಷ್ಟೇ ಅಲ್ಲಿರೋ ತನಕ. ಆ ಸೀನ್ ಮುಗೀತಂದ್ರೆ ಗೋವಿಂದ ಅಷ್ಟೇ ಇರ್ತದೆ. ನೀವ್ಯಾರೋ ನಾವ್ಯಾರೋ ಅಂತ ಬರ್ತೀವಿ, ಮಾಡಬಾರ್ದು. ದೇವೋ ವಿಜ್ಞಾಯ ಸುಗ್ರೀವಂ ಸ್ವಭಕ್ತಂ ಭಕ್ತವತ್ಸಲ. ನಾನು ನಾಟಕ ಮಾಡಿದಾಗ ಅವನ ಮುಖದಲ್ಲಿ ಹೇಗೆ ಬರುತ್ತೆ, ಬಾಯಲ್ಲಿ ಏನು ಬರುತ್ತೆ ಅನ್ನೋದು ದೇವರು ಪರೀಕ್ಷೆ ಮಾಡಿದ. ಆ ಮಾತು ಬಂದ ಮೇಲೆ ಅದಕ್ಕೆ ನೋಡೋದು ಸ್ವಭಕ್ತಂ ಭಕ್ತವತ್ಸಲ. ಸೇವಾ ಮಾಡಲಿಕ್ಕೆ ಸಿದ್ಧಿದ್ದಾನೆ ಮಾನಸಿಕವಾಗಿ, ದೈಹಿಕವಾಗಿ ಪ್ರತಿಜ್ಞೆ ಮಾಡಿದ್ದಲ್ಲ, ಮಾನಸಿಕವಾಗಿಯೂ ಇವು ನಿಜವಾಗಿ ಭಕ್ತ ಆಗಿದ್ದಾನೆ ಅಂತ ಗೊತ್ತಾದ ಮೇಲೆ ದೌರ್ಭ್ಯಾಂ ಆಶ್ಲೇಷ್ಯ ದೇವರು ಆಲಿಂಗನೆ ಮಾಡ್ಕೊಂಡ್ಬಿಟ್ಟಿದ್ದು. ಸ್ವಾಮಿ ಎಷ್ಟು ಪುಣ್ಯರಿದು. ಹನುಮಂತ ದೇವರಿಗೆ ಕೊಡ್ತಾನೆ ಸ್ವಾಮಿ ಆ ಆಲಿಂಗನಾದಿಗಳು. ಅಂಥದ್ದು ಸುಗ್ರೀವನಿಗೆ ಕೂಡ ಕೊಟ್ಟಂತೆ ಯಥಾ ಯೋಗ್ಯ ಅನುಗ್ರಹ ಅಷ್ಟೇ. ಹನುಮಂತ ದೇವರು ಕೊಟ್ಟರೆ ಬ್ರಹ್ಮಪದವಿ ಕೊಟ್ಟಂತೆ, ಸುಗ್ರೀವನ ಕೊಟ್ಟರೆ ಬ್ರಹ್ಮಪದವಿ ಕೊಟ್ಟಂಗೇನು? ಹೌದೇ ಇಲ್ಲ? ಆಲಿಂಗನೆ ಅನ್ನೋದು ಇದು ಬ್ರಹ್ಮ ಪದವಿಗೆ ಸೂಚಕ ಅಂತ ಒಂದು. ಹಾಗಿದ್ದ ಕಂಡ್ಕೊಂಡವ್ರನ್ನೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ. ಹೌದಿಲ್ಲ? ಇನ್ನೊಂದು ಪ್ರೀತಿಯನ್ನು ತೋರಿಸ್ತಾನೆ ಅಷ್ಟೇ, ಏನೇನು. ಹಾಗಾಗಿ ದೌರ್ಭ್ಯಾಂ ಆಶ್ಲಿಷ್ಯ ದೀರ್ಘಾಭ್ಯಾಂ ಆಹಸ ಅಸ್ಮಿತಾನ್. ನಗ್ತಾ ಮಂದಹಾಸದಿಂದ ರಾಮದೇವರು ಮತ್ತೆ ಆಲಿಂಗನ ಮಾಡಿಕೊಂಡು ಹೇಳ್ತಾನೆ, ಭಕ್ತಿಮಾನ್ ಅಸಿ ವತ್ಸತ್ವಂ. ಓ ನಿನ್ನಲ್ಲಿ ಭಕ್ತಿ ಇದೆ ಅಂತ ನನ್ಗೆ ಗೊತ್ತಾಯ್ತು ಅಂದ್ಬಿಟ್ಟ ಅಂತ. ನೋಡ್ರಿ, ದೇವರು ನಾಟಕ ಯಾಕೆ ಮಾಡಿದ ಅಂದರೆ ಅವನ ಬಾಯಿಂದ ನಾವು ಸೇವಾ ಮಾಡ್ತೀನಪ್ಪ, ಏನು ಚಿಂತೆ ಮಾಡೋಣ, ಹೇಳ್ಬೇಡ, ನಾ ಹೆಂಡತಿ ಕರ್ಕೊಂಡು ಬರ್ತೀವಿ, ಹುಡುಕ್ತೀವಿ ಅಂತ ಅವನ ಬಾಯಿಂದ ಬರುತ್ತೋ ಇಲ್ಲೋ ಅಂತ ಅವ ಪ್ರತಿಜ್ಞೆ ಮಾಡಿದ್ದ, ಹುಡುಕ್ತೀನಿ ಅಂತೇಳಿ. ಇವಾಗ ಬಾಯಲ್ಲಿ ಬರ್ತದೋ ಇಲ್ಲ ಅನ್ಲಿಕ್ಕೆ ಪರೀಕ್ಷೆ ಮಾಡ್ದ, ಅವನು ಪಾಸ್ ಆಗ್ಬಿಟ್ಟ. ದೇವರು ಮಾಡಿದ ಪರೀಕ್ಷೆಯಲ್ಲಿ ಭಕ್ತಿ ವಿಷಯದಲ್ಲಿ ಪಾಸ್ ಆಗ್ಬಿಟ್ಟ. ಅದಕ್ಕೆ ರಾಮದೇವರು ಅಲ್ಲೇ ರಿಸಲ್ಟ್ ಕೊಟ್ಬಿಟ್ರು ಅಷ್ಟೇ, ರ್ಯಾಂಕ್ ಸ್ಟೂಡೆಂಟ್ ಅಪ್ಪ ನೀನು ಅಂತ. ಭಕ್ತಿ ಮಾನಸಿ ವತ್ಸತ್ವಂ. ಹೀಗಾಗಿ ದೇವ ಇರ್ತದ ಅನುಮೋದಿತಂ. ದೇವತೆಗಳು ಏನೊಂದು ರಾಮದೇವರಲ್ಲಿ ಏನು ಭಕ್ತಿ ಮಾಡಬೇಕು ಅಂತ ಅಂತಾರೆ, ಪ್ರೀತಿ ವಿಶ್ವಾಸ, ಅದು ನೀವು ಮಾಡಿದ್ದೀವಿ. ನನ್ಗೆ ಗೊತ್ತಾಯ್ತು. ವತ್ಸ ಅಂತ ಕರೆದ್ಬಿಟ್ಟು ನೋಡ್ರಿ ರಾಮದೇವರು ಸುಗ್ರೀವನ್ ವತ್ಸ ಅಂತ ಕರೆದ್ರು. ಬಹಳ ಪ್ರೀತಿಯ ಮಾತು, ಬಹಳ ಪ್ರೀತಿ. ಅಜ್ಜ ಮೊಮ್ಮನಿಗೆ ಕರೋ ಶಬ್ದಗಳು, ಕೂಸು ಬಾಯಿ ಅಂತೀವಿ. ಅದೇ ಇಲ್ಲ, ಕೂಸು ಬಾಯಿಲಿ ಅಂತೇಳಿ ತೊಳಿ ಮೇಲೆ ಕೂರಿಸ್ಕೊಂಡು ಅಚ್ಚ ಮಾಡ್ತಾನೆ. ಯಾಕಂದ್ರೆ ಪ್ರೀತಿ ಜಾಸ್ತಿ ಆಗುತ್ತೆ. ಹಂಗೆ ರಾಮದೇವರಿಗೆ ಆ ಸುಗ್ರೀವನ ಬಗ್ಗೆ ಒಂದು ಅಂತಃಕರಣ ವಿಶೇಷ ಅನುಗ್ರಹ ಕಾರುಣ್ಯ ವತ್ಸ ಅಂತ ಕರೆದ್ಬಿಟ್ರೆ ರಾಮ. ಎಷ್ಟು ಮಂದಿಗೆ ಸಿಗತ್ತೆ ಹೇಳಿದ್ರು ಅಂತ. ನಾವು ಭಕ್ತಿ ಮಾಡಿದ್ರೆ ದೇವರು ಮಾಡ್ತಾನೆ, ನಾವೇ ಮಾಡಿಲ್ಲ ಅಂದ್ರೆ ಸುಮ್ಮನೆ ಯಾಕೆ ಮಾಡ್ತಾನೆ ದೇವ್ರ ಸ್ವಾಮಿ? ಮಾಡೋದಿಲ್ಲ. ಹೀಗಾಗಿ ಏನು ಸಂಗತಿ ಮಾತ್ರ ಏನ ಶುಶ್ರೂಷೆಯಂ ಕೃತಾಮ. ನಂಗೆ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ ಅಂದ್ಬಿಟ್ಟವನು ಅಂತ. ನಿನ್ನ ಸೇವಾದಿಂದ ಏನು ಸಂಗತಿ ಮಾತ್ರ ಏನ ನೀನು ಅಂದೆಲ್ಲ, ನಾವು ಹುಡುಕೊಡ್ತೀವಿ, ನಾವೆಲ್ಲರೂ ಸೇರಿ ನೀನು ಸೇವಾ ಮಾಡ್ತೀವಿ ಅಂತ ಅಂದೆಲ್ಲ. ಅದರಿಂದಲೇ ಶುಶ್ರೂಷೆಯಂ ಕೃತಾಮ, ನೀನು ಸೇವಾ ಮಾಡಿದ್ರೆ ನಂಗೆ ಅನಿಸ್ಬಿಟ್ಟದು ನೋಡಂದ್ಬಿಟ್ಟು. ಎಲ್ಲ ಕರುಣೆ ಪ್ರಯೋಗಗಳು, ಭಾವ್ಯ ಪ್ರಯೋಗಗಳೆಲ್ಲ.
ಎಷ್ಟು ಚೆನ್ನಾಗಿ ಪ್ರಯೋಗ ಮಾಡ್ತಾರೆ ಜ್ಞಾನಿಗಳು. ಯತಸ್ತಾಂ ಆಯತನೇತ್ರಾಯ ದರ್ಶನೇ ಪ್ಲವಗೋತ್ತಮ. ದೀರ್ಘ ದೃಷ್ಟಿಯಿಂದ, ವಿಶಾಲವಾದ ಕಣ್ಣಿನಿಂದ ಅವನ ಸ್ವಭಾವ ದೇವರಿಗೆ ಅನಾದಿ ಕಾಲದಿಂದಲೂ ಇದೆ. ಆವಾಗ ದೇವರ ಪ್ರಕಟ ಮಾಡಿದ ಅಷ್ಟೇ ಆ ಸುಗ್ರೀವನ ಬಗ್ಗೆ. ಹೀಗಾಗಿ ದರ್ಶನೇ ಪ್ಲವಗೋತ್ತಮ. ಗುರುಹಿ ಕಾರ್ಯಂ ಚತೆ ದೃಷ್ಟಂ ಸತ್ಯಂ ತಂ ಸಾಧಯಾಮ್ಯಹೇ. ನೀ ಏನು ಪ್ರತಿಜ್ಞೆ ಮಾಡಿದಿ ನಾನು ಹಾಗೆ ಹೇಳು. ಈಗ ನಾ ಏನು ಮಾಡ್ಬೇಕು ಹೇಳು. ವಾಲಿನ ಕೊಲ್ಬೇಕಾ ಏನಂತ ಹೇಳು, ಅದನ್ನು ನಾನು ಸಾಧನೆ ಮಾಡ್ತೀನಿ ಅಂತೇಳಿ ಪರಸ್ಪರ ಮೊದಲು ಮಾತಿನ ಮೂಲಕವಾಗಿ ಅಗ್ನಿಸಾಕ್ಷಿಯಾಗಿ ಮಾತಾಡಿಕೊಂಡ್ರು. ಆಮೇಲೆ ಕ್ರಿಯಾ ಮೂಲಕವಾಗಿ ತಮ್ಮಲ್ಲಿ ಇರ್ತಕ್ಕಂತಹ ನಿಜವಾದ ಪ್ರೀತಿ ಏನನ್ನೋದನ್ನು ಕ್ರಿಯಾ ಮೂಲಕವಾಗಿ ತೋರಿಸಿದ್ರು. ಇದೇ ಮುಖ್ಯ. ಬರೀ ಹೇಳಿಬಿಟ್ರೇನು ವಚನೇಕ ದರಿದ್ರತ ಇದ್ದಂತೆ ಮಾತು ಬರುತ್ತೆ ಅಂತೆಲ್ಲ ಹೇಳೋದಲ್ಲ. ಮೊದಲು ಹೇಳಿಬಿಟ್ರು, ಆಮೇಲೆ ಕ್ರಿಯಾ ಮೂಲಕ ಇಬ್ಬರು ತೋರಿಸಿದ್ರು. ಅದ್ಭುತ. ಇದಿ ಬ್ರವಾಣಂ ನಿಷ್ಠಂ ತಂ ದೃಷ್ಟ ರಾಮಂ ಸಲಕ್ಷ್ಮಣಂ ಹರೇಂದ್ರ ಕುಮುತವಂತವು ಶಾಖೆ ಚಿಚ್ಛೇದಸ್ತರೋಹೋ. ಅಷ್ಟು ಮಾತಾಡ್ತಾ ಇದ್ರು. ನಿಂತ್ಕೊಂಡೇ ಇದ್ರು ಸ್ವಾಮಿ ಅಂತೇಳಿ ತಕ್ಷಣದಲ್ಲಿ ಮತ್ತೆ ರಾಮದೇವರಿಗೆ ಒಂದು ಆಸನವನ್ನು ಸುಗ್ರೀವ ಮತ್ತು ಹನುಮಂತರ ತಕ್ಷಣ ಟೊಂಗಿ ಹಿಂಗೆ ಮುರಿದ್ರು. ಆ ಒಂದು ಎಲೆಗಳಿಂದಲೇ ಒಂದು ಆಸನವನ್ನು ಮತ್ತು ಭಗವಂತನಿಗೆ ಹನುಮಂತ ದೇವರು ಸಮರ್ಪಣೆ ಮಾಡಿದ್ದಾರೆ. ಆ ಆಸನದಲ್ಲಿ ರಾಮ ಲಕ್ಷ್ಮಣರು ಇಬ್ಬರೂ ಕೂತ್ಕೊಂಡಾಗ ಮುಂದಿನ ತೇ ಪುಷ್ಪಪರ್ಣ ಬಹುಲೇ ಶಾಖೆ ತಾಭ್ಯಾಂ ಸಮಾಸ್ತೃತಿ ಅಧ್ಯಾಪಯಾಮಾಸತ್ವರ ಸುಸ್ಮಿತವು ರಾಜನಂದನು. ವಿರಾಜಮಾನ ಕ್ಷತ್ರಿಯರು, ರಾಜರು, ಮಹಾರಾಜರು ಇವರೆಲ್ಲರೂ. ಹೀಗಾಗಿ ಚಕ್ರವರ್ತಿಗಳು ರಾಮದೇವರು ಅಷ್ಟೇ ಅದೇ ವನದಲ್ಲೇನೆ ಆ ಎಲೆಗಳ ಮಧ್ಯದಲ್ಲಿ ಬಹಳ ಚಂದ ಕಾಣಿಸ್ತಾ ಇದ್ದಾರಂತೆ, ಭಾಳ ಚೆನ್ನಾಗಿ ಕಾಣಿಸ್ತಿದ್ದಾರಂತೆ. ನೀವು ನೋಡಿದ್ದಿಲ್ಲ ಗೊತ್ತಾರ, ನಮ್ಮ ಸ್ವಾಮಿಗಳು ರಾಮದೇವರು ಪೂಜೆ ಮಾಡ್ಕೊಂಡು ನಾವು ಸಂಚಾರದಲ್ಲಿದ್ದಾಗ ಉತ್ತರ ಪ್ರದೇಶಕ್ಕೆ ಹೊಂಟಿದ್ರು, ಉತ್ತರ ಯಾತ್ರೆಗೆ ಹೊರಟಿದ್ರು. ಒಂದು ಕಾಡಿನಲ್ಲಿ ಪೂಜೆ ಮಾಡ್ತಿದ್ರು. ಅಲ್ಲಿ ಎಲ್ಲಿ ಆಸನ ಎಲ್ಲಿ ಹಾಕಬೇಕು, ಯಾಕಂದರೆ ಎಲ್ಲ ಮಂಟಪಗಳು ತೆಗೆದುಬಿಟ್ರೆ ಮತ್ತೆ ಕಳತನ ಆಗ್ಬೋದೇನೋ. ದರೋಡೆಕಾರರು ಊರ ಮಧ್ಯೆ ಯಾರು ಇಲ್ಲೇ ಇಲ್ಲ. ಅದಕ್ಕೆ ಸಿಂಪಲ್ ಆಗಿ ಒಂದು ಪೆಟ್ಟಿಗೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಕಮಲದ ಪತ್ರ ಇಟ್ಟು ಅದ್ರ ಮೇಲೆ ರಾಮದೇವ್ ಇಟ್ಟಿದ್ರು. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ. ಮೊಬೈಲ್ ಕಾಣಿಸುತ್ತೆ ನೋಡಿ, ಯಾರಿಗೂ ಸಿಗುತ್ತೆ. ಹಿಂದೆ ಕೂಡ ಕಮಲದ ಪತ್ರದಲ್ಲಿ ಹಿಂದೆ ಅದನ್ನು ಅಲಂಕಾರವಾಗಿ ಇಟ್ಬಿಟ್ಟು ರಾಮದೇವ್ರ ಕೂರಿಸಿ ಪೂಜೆ ಮಾಡಿದ್ರು ಅಂತಷ್ಟೇ. ಎಷ್ಟು ಭಕ್ತಿ ನೋಡ್ರಿ. ಹೌದೇ, ಇವ್ರಿಗೂ ಭಕ್ತಿ ಇದೆ. ವಜ್ರವೈಡೂರ್ಯಗಳಿಂದಲೂ ಭಗವಂತನ ಪೂಜೆ ಮಾಡ್ತಾರೆ. ಕಮಲದ ಪತ್ರದಲ್ಲೂ ರಾಮದೇವರ ಪೂಜೆ ಮಾಡಿದರು ಅಂತ. ಅವ್ರಿಗೇನು ಒಂದೇ ದುಃಖ ನೋಡಿ. ದಿನಾಗಲೂ ನಾನು ವಜ್ರ ಮಂಡಲ ಕೊಡಿಸ್ತಿದ್ದೆ, ಬಂಗಾರದ ಮಂಡಲ ಕೊಡಿಸ್ತೆ, ಇವತ್ತು ಎಲೆ ಸಿಕ್ಕಿಬಿಟ್ಟಿದೆ, ನನ್ನ ಹಣೆ ಬರ ಸರಿ ಇಲ್ಲ, ಅದೇನು ಇಲ್ಲೇ ಇಲ್ಲ. ಅಷ್ಟೇ ಭಕ್ತಿ. ಅವತ್ತು ಅದೇ ರೀತಿಯಾಗಿ ಮತ್ತೆ ಅದೇ 3.5 ತಾಸು 4 ತಾಸು ಪೂಜಾ. ಇಲ್ಲಿ ಬಂದರೂ ಅದೇ ವಜ್ರ ಅದೇ ಪೂಜಾ ಅಂತ ಹಂಗೆ ಇಲ್ಲಿ ಹೇಳ್ತಾರೆ. ಹೀಗಾಗಿ ಅಧ್ಯಾಪಯಾಮಸ್ತತ್ರ ಸುಸ್ಮಿತವು ರಾಜನಂದನವು. ರಾಮದೇವರಿಗೂ ಏನು ಇದೇ ಇಲ್ಲ ನೋಡ್ರಿ. ಅಷ್ಟು ಭೋಗ ಪಡೋದು ನಾನು ಈ ಕಾಡಿನಲ್ಲಿ ಎಲೆಗಳ ಮಧ್ಯೆ. ನೀವು ಕೂಡ್ರಿ ಗೊತ್ತಾಗ್ತದೆ, ನೆಲದ ಮೇಲೆ ಕೂತ್ರೆ ಗೊತ್ತಾಗ್ತದೆ, ಚುಸ್ತಾ ಇರ್ತದೆ. ಹೌದಿಲ್ಲ, ಎಲೆ ಬಳ್ಳಿಗಳು ಹೌದಿಲ್ಲ ಚುಸ್ತಾ ಇರ್ತದೆ. ರಾಮದೇವರು ಒಂದೇ ರೀತಿಯ ಸ್ಮೈಲ್ ಅಷ್ಟೇ, ಏನು ವ್ಯತ್ಯಾಸನೇ ಇಲ್ಲ. ಅಲ್ಲಿದ್ದರೂ ಅದೇ ರೀತಿಯ ಸ್ಮೈಲೇ ರಾಮದೇವರ ಮುಖದಲ್ಲಿ. ಕಾಡಿನಲ್ಲಿದ್ದಾಗ ಅದೇ ಎಲೆಗಳ ಮೇಲೆ ಕೂತರು ಕೂಡ ಅದೇ ಸ್ಮೈಲ್, ವ್ಯತ್ಯಾಸನೇ ಇಲ್ಲ ಅಂತ ಇದೆ. ರಾಮದೇವರು ಅನ್ಲಿಕ್ಕೆ ಏನು ನಿದರ್ಶನ ಇದೆ. ಸ್ವಾಮಿ ಸರ್ವೋತ್ತಮ ದೊಡ್ಡವನು ಅನ್ಲಿಕ್ಕೆ ಸ್ವಾಮಿ ಎಲ್ಲಿದ್ದರೂ ಹಾಗೇ ಇರ್ತಾರಂತೆ. ಜ್ಞಾನಿಗಳೇ ಇರ್ತಾರಂದ್ರೆ ರಾಮದೇವರು ಇರದೇನು. ಸ್ಥಿತಪ್ರಜ್ಞಶ್ಚಕ ಭಾಷೆ ಅಂತ ಹೇಳ್ಬೇಕಾದ್ರೆ ಸುಖ ದುಃಖೇ ಸಮಯ ಕೃತ್ವ ಲಾಭೋದಯಾದರು ಎರಡನ್ನು ಸಮಾನವಾಗಿ ನೋಡುವವರು ಜ್ಞಾನಿಗಳಿಗೆ ಇಷ್ಟಿದ್ರೆ ದೇವರು ಹೇಗಿರಬೇಕು ಅಂತ. ಹಾಗೆ ಅವನು ಕಾಡಿನಲ್ಲಿದ್ದರೂ ವಿರಾಜಮಾನಾಗಿರ್ತಾನೆ, ನಗ್ತಾ ಇರ್ತಾನೆ. ಮತ್ತೆ ಅಂತಃಪುರದಲ್ಲಿದ್ದರೂ ಕೂಡ, ಸುಪ್ಪತ್ತಿಗೆಯಲ್ಲಿದ್ದರೂ ಕೂಡ ಮತ್ತೆ ಅದೇ ರೀತಿಯಾಗಿ ಇರ್ತಾನೆ. ಯಾಕಂದ್ರೆ ಅವನು ಸರ್ವೋತ್ತಮ ಅಂತ, ಎಲ್ಲದರಿಂದಲೂ ಪೂರ್ಣನಾಗಿರ್ತಕ್ಕಂಥವನು. ಹೀಗೆ ರಾಮ ಲಕ್ಷ್ಮಣರು ಅರಣ್ಯದಲ್ಲಿ ಎಲೆಗಳ ಮಧ್ಯದಲ್ಲೇನೆ ಮತ್ತೆ ಪ್ರಕಾಶಮಾನರಾಗಿ ವಿರಾಜಮಾನರಾಗಿದ್ದರು ಅಂತ ಈ ರೀತಿಯಾಗಿ 2ನೇ ಒಂದು ಸರ್ಗದ ಒಂದು ಮುಗಿತಾ ಇದೆ. ಮುಂದಿನ ಕಥೆಗಳನ್ನು ನಾಳೆ ದಿವಸ ಶ್ರವಣ ಮಾಡೋಣ ಅಂತ ಹೇಳ್ತೇನೆ. ಗುರು ಮಧ್ಯೇಶ ಶ್ರೀ ಹರೇ ಶ್ರೀ ಹರೇ